ನಮಸ್ತೆ, ನನ್ನ ಹೆಸರು ಪ್ರವೀಣ್ ಅಂತ ಅಂದ್ಬಿಟ್ಟು. ನಮ್ಮದು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಒಗ್ರಳ್ಳಿ ಗ್ರಾಮ. ನಮ್ದು ಬಂದುಬಿಟ್ಟು 4 ಎಕರೆ 23 ಕುಂಟೆ ಜಮೀನಿದೆ. 4 ಎಕರೆ 23 ಕುಂಟೆಯಲ್ಲಿ ಮುಂಚೆ ಎಲ್ಲ ನಮ್ಮ ತಂದೆ ಬರೀ ಕಬ್ಬು ಬೆಳೀತಾಯಿದ್ರು. ಕಬ್ಬು ಬೆಳೀತಿದ್ದ ಸಂದರ್ಭದಲ್ಲಿ ಅವರು ಕೆಲವಷ್ಟು ಲಾಸ್ನಾಗಿ ಕೃಷಿ ಬೇಡ ಅನ್ನೋಂಥ ಒಂದು ಸಂದರ್ಭದಲ್ಲಿದ್ದು ನನ್ನನ್ನು ಹೊರಗಡೆ ಕಳಿಸಿ ನಾನು ಒಂದು 8-9 ತಿಂಗಳು ಹೊರಗಡೆ ಇದ್ದು ಅಲ್ಲಿಂದ ದುಡ್ಕೊಬಂದು ಒಂದು ಹಸು ತಗೊಂಡು ಅಲ್ಲಿಂದ ಕೃಷಿನ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಅಲ್ಲಿಂದ ಕೃಷಿ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಸಮಗ್ರ ಕೃಷಿನ ನಮಗಷ್ಟು ಗೊತ್ತಿರಲಿಲ್ಲ. 2 ಹಸುಗಳು, 1 ಹಸು ತಗೊಂಡೆ, ಅದರಲ್ಲಿ ದುಡ್ಕೊಂಡು ಇನ್ನೊಂದು ಹಸು ತಗೊಂಡು 2 ಹಸುಗಳಲ್ಲಿ ನಿರಂತರವಾಗಿ ಇದು ಮಾಡ್ತಾಯಿದ್ದು. ಆಮೇಲೆ ನೆಕ್ಸ್ಟು ಒಂದು 10 ಕೋಳಿ ಸಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವು. ನಮಗೆ ಕೃಷಿ ವಿಜ್ಞಾನ ಕೇಂದ್ರ ಕನ್ಲಿಯವರು ಮತ್ತು ಕೃಷಿ ಇಲಾಖೆಯವರು ಆ ಒಂದು ಸಂಪರ್ಕ ತಗೊಂಡಾದ ನಂತರದಲ್ಲಿ ಸಮಗ್ರ ಕೃಷಿ ಅನ್ನೋದಕ್ಕೆ ಹಿಂಗೆ ತರಬೇತಿಯಲ್ಲಿ ಮತ್ತು ಪ್ರಗತಿಪರ ರೈತರು ತೋಟಕ್ಕೆಲ್ಲ ಹೋಗಿ ನೋಡ್ಕೊಂಡ್ಮೇಲೆ ನಾವು ಯಾಕೆ ಈ ಥರ ಮಾಡಬಾರ್ದು ಅಂದ್ಕೊಂಡು ಕೆಲವಷ್ಟು ತರಬೇತಿ 1-2 ತರಬೇತಿ ಮಾಡ್ಕೊಂಡು ನಾವು ಕೃಷಿ ಮಾಡೋಕೆ ಇಟ್ಕೊಂಡಿದ್ದು. ಎಲ್ಲ ಥರದ ಆಲ್ಮೋಸ್ಟು ರೇಷ್ಮೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಹಂದಿ ಸಾಕಾಣಿಕೆ, ಎಲ್ಲ ಥರದವನು ಆಲ್ಮೋಸ್ಟು ತರಬೇತಿನ ತಗೊಂಡು ಸಮಗ್ರ ಕೃಷಿನ ನಾವು ಕೂಡ ಸ್ಟಾರ್ಟ್ ಮಾಡಿದೆ. ಸಮಗ್ರ ಕೃಷಿಲಿ ಅಂತಂದ್ರೆ ಒಂದೇ ಸಲ ಸ್ಟಾರ್ಟ್ ಮಾಡೋದಕ್ಕೆ ಎತ್ತರವಾಗಿ ಬೆಳೆಯೋಕ್ಕಾಗಲ್ಲ. ಆದರೆ ನಾವು ಒಂದೊಂದೊಂದೊಂದನ್ನೇ ಜೋಡಣೆ ಮಾಡ್ಕೊಂಡು ಬಂದೆ. ಒಂದು ಮೇಕೆ ಸಾಕಾಣಿಕೆ ಮಾಡ್ಕೊಂಡು ಮತ್ತು ಕೋಳಿ ಸಾಕಾಣಿಕೆ ಮಾಡಿದೆ. ಕೋಳಿ ಒಳಗಡೆಗೆ ನಾಟಿ ಕೋಳಿ ಜೊತೆಗೆ ಸ್ವರ್ಣಧಾರ ಕೋಳಿ ಮತ್ತು ಗಿರಿರಾಜ್ ಕೋಳಿ ಸಾಕಾಣಿಕೆ ಮಾಡಿದೆ. ಕಡಕ್ನಾಥ್ ಕೋಳಿ ಸಾಕಾಣಿಕೆ ಮಾಡ್ಕೊಂಡು ಆಮೇಲೆ ಅದರಲ್ಲಿ ಕೋಳಿ ಜೊತೆಗೆ ಮೊಟ್ಟೆ ಮಾರಾಟಕ್ಕೆ ಸ್ಟಾರ್ಟ್ ಮಾಡ್ಕೊಂಡು. ಯಾಕೆಂತಂದ್ರೆ ವಾರದಲ್ಲಿ ನಾವು ಮೊಟ್ಟೆಗಳನ್ನ ಇಲ್ಲೇ ಸಂತೆ ತಗೊಂಡು ಮಾರ್ತಾಯಿದ್ದು. ಆಮೇಲೆಲ್ಲ ಜಾಸ್ತಿ ಎಲ್ಲ ಬೇಡಿಕೆ ಸ್ಟಾರ್ಟ್ ಆದಮೇಲೆ ಎಲ್ಲ ಮನೆ ಹತ್ರನೇ ಬಂದು ತಗೊಂಡೋಗ್ತಾರೆ. ನಾವು ಸಂತೆಗೂ ಕೂಡ ಮೊಟ್ಟೆ ತಗೊಂಡೋಗಿ ಮನೆ ಹತ್ರನೇ 15-16 ರೂಪಾಯಿ ಮೊಟ್ಟೆನ ಮಾರಾಟ ಮಾಡ್ತಾಯಿದ್ದೀನಿ. ಇನ್ನು ಅದ್ರ ಜೊತೆಗೆ ಹೈನುಗಾರಿಕೆ ಇದೆ. ಇನ್ನು ಮೇಯ್ನಾಗಿ ದುಡ್ಡಿನ ಬೆಳೆ ಅಂತಂದರೆ ರೇಷ್ಮೆ ಒಂದು 20 ಕುಂಟಲ್ ಇತ್ತು ರೇಷ್ಮೆ. ನಾವಿದೇನು ನಮ್ಮದು 4 ಎಕರೆ 23 ಕುಂಟೆ ಜಮೀನಿದೆ. ಇದರಲ್ಲಿ ಒಂದು ಗುಡ್ಲು ಹಾಕೊಂಡು ನಾವು ಇದ್ದಿದ್ದು. ಇದೇನು ನಮ್ಮದು 4 ಎಕರೆ 23 ಕುಂಟೆ ಜಮೀನಲ್ಲಿ ಗುಡ್ಲು ಹಾಕೊಂಡಿದ್ದು. ಆ ಗುಡ್ಲು ಮನೆಯಿಂದ ಇವತ್ತು ರೇಷ್ಮೆನ ಕಟ್ಕೊಂಡು, ವಾಸದ ಮನೆ ಕಟ್ಕೊಂಡು, ಮತ್ತು ಹಸುಗಳು ಕಟ್ಟಾಕಕ್ಕೆ ಮನೆ ಮಾಡ್ಕೊಂಡು, ಟ್ಯಾಕ್ಟ್ರ್ ತಗೊಂಡು ಇದನ್ನೆಲ್ಲ ನಾವು ಕೃಷಿಲಿ ಈ 4 ಎಕರೆ 23 ಕುಂಟೆ ಜಮೀನಲ್ಲಿ ದುಡ್ದು ಮಾಡ್ಕೊಂಡೆ ಅಂತ ಹೇಳೋಕ್ಕೊಂದು ಇಷ್ಟಪಡ್ತೀನಿ. ನಮ್ದು ಏನಿದೆ ಅಂತಂದರೆ ಇಲ್ಲಿ ಒಂದು ಕೃಷಿ ಅಂತ ಅಂದಾಗ ಒಬ್ಬರು ರೈತರು ಪಾಲಿಸೋಂಥದ್ದು ನಮ್ದು ಏನಿದೆ ಅಂದರೆ ದಿನದ ಆದಾಯ ಇದೆ, ತಿಂಗಳ ಆದಾಯ ಇದೆ, ವರ್ಷದ ಆದಾಯ ಏನಿದೆ, ಮತ್ತೊಂದು 6 ತಿಂಗಳ ಆದಾಯ ಬರುತ್ತೆ. ಈ ಥರನೂ ಮಾಡ್ಕೊಂಡಿದ್ದೀನಿ. ಹಂಗಂತ ಅಂದರೆ ದಿನದಲ್ಲಿ ಏನು ಆದಾಯ ಬರುತ್ತೆ ಅಂತ ಕೇಳ್ಬೋದು. ಕೋಳಿ ಮೊಟ್ಟೆ ಇಕ್ಕೋದ್ರಲ್ಲಿ ನಮ್ಮ ದಿನಕ್ಕೆ ಸುಮಾರು ಒಂದು 20-25 ಮೊಟ್ಟೆ ಮ್ಯಾಕ್ಸಿಮಮ್ಮಾಗಿ ಸಿಗ್ತವೆ. ದಿನ ಒಂದು 15-16 ರೂಪಾಯಿ ಮೊಟ್ಟೆ ಮಾರ್ಕೊಂಡ್ರೂ ನನಗೆ ಮೊಟ್ಟೆದು ದಿನದ ಆದಾಯ ಲೆಕ್ಕ ಸಿಗುತ್ತೆ. ಮತ್ತು ತಿಂಗಳಲ್ಲಿ ರೇಷ್ಮೆ ಬೆಳೆ 3 ತಿಂಗಳಿಗೆ 2 ಬ್ಯಾಚ್ ರೇಷ್ಮೆ ಬೆಳಿತೀವಿ. ಅದು ನಮಗೆ 80,000 ಲಕ್ಷ ಈ ಥರ ಸಿಗುತ್ತೆ. ಒಂದೊಂದು ಬ್ಯಾಚಿಗೆ 150-175-200 ಮೊಟ್ಟೆ. ಅಂದರೆ ಸೊಪ್ಪು ಯಾವ ಟೈಪಲ್ಲಿ ಕ್ವಾಲಿಟಿ ಬರುತ್ತೆ ಆ ಟೈಪಲ್ಲಿ ನೋಡ್ಕೊಂಡು ಮರಿನ ತಂದು ಸಾಕಾಣಿಕೆ ಮಾಡ್ತೀನಿ. ಮತ್ತು ಜೊತೆಗೆ ಅಡಿಕೆ ಗಿಡ ಇದೆ, ಹೂವುಗಳಿದೆ. ಹೂವು ನಮಗೆ ಟೈಮ್ ಸಿಕ್ತಂಥ ಸಂದರ್ಭದಲ್ಲಿ ಕಟ್ಟಿ ಮಾರಾಟ ಮಾಡ್ತೀವಿ. ಇನ್ನು ಹೂ ಇಲ್ಲ ಅಂತಂದರೆ ತಗೊಂಡು ಹೋಗ್ಬಿಟ್ಟು ಮಾಮೂಲಿ ಹೂವಿನ ಮಾರ್ಕೆಟಿಗೆ KG ಲೆಕ್ಕದಲ್ಲಿ ಕನಕಾಂಬರ ಹೂ ಇರ್ಬೋದು, ಅದನ್ನು ನಾವು ಮಾರಾಟ ಮಾಡ್ತೀವಿ. ಇನ್ನು ಹಣ್ಣಿನ ಗಿಡಗಳಿದೆ, ಚಕೋತ ಇರ್ಬೋದು, ಸಪೋಟ ಇರ್ಬೋದು, ದಾಳಿಂಬೆ ಇರ್ಬೋದು, ಸೀತಾಫಲ ಇರ್ಬೋದು, ಲಕ್ಷ್ಮಣ ಫಲ, ರಾಮಫಲ, ಡ್ರ್ಯಾಗನ್ ಫ್ರೂಟು, ಎಲ್ಲ ಥರದ್ದು ನಮ್ಮ ಕಿತ್ತಲೆ ಮತ್ತು ಎರಳಿ ಗಿಡ, ಏಲಕ್ಕಿಕಾಯಿ ಗಿಡ, ಎಲ್ಲ ಮೆಣಸು, ಎಲ್ಲ ಆಲ್ಮೋಸ್ಟ್ ಎಲ್ಲ ಥರದೂ ಒಂದು ಎಲ್ಲಿ ಒಂದು ಕೃಷಿ ಇಲಾಖೆ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಎಲ್ಲರ ತರಬೇತಿಗೆ ಹೋಗಿ ನಮ್ಗೆ ಏನಾರು ಒಂದು ಹಣ್ಣಿನ ಗಿಡ ಕಂಡಂಥ ಸಂದರ್ಭದಲ್ಲಿ ತಂದು ನೆನಪಿಗಾಗಿ ಇಟ್ಕೊಂಡು ಇವತ್ತೇನು ಇಲ್ಲೆಲ್ಲ ನೋಡ್ತಾಯಿದ್ರೆ ಅವನು ನಾನು ಅಲ್ಲಿಂದ ತಂದು ಹಾಕೊಂಡು ಬೆಳೆಸಿದ್ದೀನಿ. ಆ ಒಂದು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀವಿ. ಇನ್ನು ಮತ್ತೆಲ್ಲ ನಮಗೇನು ಕೃಷಿಗೆ ಉಪಕರಣಗಳು ಬೇಕು ಅದನ್ನು ಕೂಡ ಮಾಡಿದ್ದೀನಿ. ಇನ್ನು ಜೇನು ಸಾಕಾಣಿಕೆ ಕೂಡ ಇದೆ. ಜೇನು ಸಾಕಾಣಿಕೆನೂ ಕೂಡ ಮಾಡ್ಕೊಂಡಿದ್ದೀನಿ. ವರ್ಮಿ ಕಾಂಪೋಸ್ಟ್ ಇರ್ಬೋದು, ಎಲ್ಲ ಒಂದು ಮರತ್ತ ಮಿಷಿನ್ ಇರ್ಬೋದು, ಸೈಕಲ್ ವೀಡರ್ ಇರ್ಬೋದು, ಕಳೆ ಕೊಚ್ಚೋ ಮಿಷಿನು, ಎಲ್ಲನೂ ಒಂದು ನಮಗೇನು ಕೃಷಿಗೆ ಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ. 4 ಎಕರೆ ಮೊದಲು ಹೇಳ್ದಂಗೆ 4 ಎಕರೆ 23 ಕುಂಟೆ ಜಾಗದಲ್ಲಿ ಮೇಯ್ನಾಗಿ ರೇಷ್ಮೆ ಮಾಡ್ಕೊಂಡಿದ್ದೀವಿ. ಯಾಕೆಂತಂದ್ರೆ ಒಂದು 1.5-1.25 ಎಕರೆ ಹತ್ರ ರೇಷ್ಮೆ ಇದೆ ನಮ್ಮದು. ಅದನ್ನು 2 ಬ್ಯಾಚ್ ರೇಷ್ಮೆ ಮಾಡ್ಕೊಂಡಿದ್ದೀವಿ. ಅದ ನಂತರದಲ್ಲಿ ಅದ್ರ ಕೆಳಗಡೆ ಬಂದರೆ ಒಂದು 30 ಗುಂಟೆಗೆ CO3 ಹುಲ್ಲು ಎಲ್ಲ ಥರದ್ದು ಇರ್ಬೋದು. ಒಂದು ಸೂಪರ್ ನೇಪಿಯರ್ ಇರ್ಬೋದು, ಸಮೃದ್ಧಿ ನೇಪಿಯರ್ ಇರ್ಬೋದು, ಆ ಥರ ನಮಗೆ ಏನು ಬೇಕು ಒಂದು 4-5 ವೆರೈಟಿದ CO3 ಹುಲ್ಲು ಹಸುಗಳಿಗೆ ಮತ್ತು ಕುರಿ ಸಾಕಾಣಿಕೆಗೆ ಯೂಸ್ ಮಾಡೋಕ್ಕೆ ಅದನ್ನು ಅಷ್ಟು ಹಾಕೊಂಡಿದ್ದೀನಿ ತೆಂಗಿನ ತೋಟದಲ್ಲಿ. ಇನ್ನು ಅದು ಬಂದ ನಂತರದಲ್ಲಿ ಕೆಳಗಡೆಗೆ ಮತ್ತು ರೇಷ್ಮೆ ಮನೆ ಮಾಡ್ಕೊಂಡಿದ್ದೀನಿ. ಅದಂದರೆ ಒಂದು ಕಲ್ಲು ಬಂಡೆ ಇತ್ತು, ಅದು ಜಾಗ ವೇಸ್ಟ್ ಆಗಿತ್ತು. ಆ ಜಾಗದಲ್ಲಿ ರೇಷ್ಮೆ ಮನೆ ನಿರ್ಮಾಣ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದಾದ ನಂತರದಲ್ಲಿ ತೋಟದಲ್ಲಿ ಹಸುಗಳಿಗೆ 1 ಎಕರೆಯಲ್ಲಿ ಜೋಳ ಬೆಳ್ಕೊಳ್ಳೋಂಗೆ ಬಿಡ್ಕೊಂಡಿದ್ದೀವಿ. ಇನ್ನು ಹಸುಗಳಿಗೆ ಮೇವು ಬೆಳ್ಕೊಳ್ಳೋದಕ್ಕೆ. ಮತ್ತು ಇನ್ನು ಉಳಿದಿರೋದ್ರಲ್ಲಿ ಒಂದು ಜಾಗದಲ್ಲಿ ನಾವು ಇನ್ನೆಲ್ಲ ಥರದ ಹಣ್ಣಿನ ಗಿಡಗಳು ಇರ್ಬೋದು. ಇದೆಲ್ಲ ನೀವೇನು ನೋಡ್ತಾಯಿದ್ರೆ ಇದೆಲ್ಲ ಹಣ್ಣಿನ ಗಿಡಗಳೆಲ್ಲನೂ ಹಾಕೊಂಡಿದ್ದೀವಿ. ಅಡಿಕೆ ಇರ್ಬೋದು, ತೆಂಗು, ಬಾಳೆ, ಪಪ್ಪಾಯಿ, ಇದೆಲ್ಲನೂ ಇಷ್ಟರಲ್ಲಿ ಹಾಕೊಂಡಿದ್ದೀನಿ. ಮೇಡಮ್, ತೆಂಗು ಅಂತ ಅಂದರೆ ಹಿಂದೆಲ್ಲ ನಮ್ಮ ಮನೇಲಿ ಏನು ಮಾಡ್ತಿದ್ರು ಅಂದರೆ ನಮ್ಮ ತಂದೆಯ ಕಾಲದಲ್ಲೇ ಸೋಗು ಎಡಮಟ್ಟೆ ಎಲ್ಲ ಬಿದ್ದವನ್ನೆಲ್ಲ ತೆಗೆದು ಬೆಂಕಿಗೆ ಹಾಕ್ತಾಯಿದ್ರು. ಈಗಲೂ ಆಲ್ಮೋಸ್ಟು ರೈತರು ಅದೇ ಕೆಲಸ 100ಕ್ಕೆ 80 ಭಾಗ ಅದೇ ಕೆಲಸ ನಡೀತಾ ಇದೆ. ಅದು ನಾವೇನು ಮಾಡ್ಬೋದು ಅಂದರೆ 2 ರೀತಿ ಇದು ಮಾಡ್ಬೋದು. ಇಲ್ಲ ಒಂದು ಟ್ರಂಚಿಂಗ್ ಮಾಡಿಬಿಟ್ಟು ಅದು ಹೊರಗಡೆ ತೆಗೆದು ಹಾಕ್ಬಿಟ್ಟು
ಕರಗಿದ್ದು ಗೊಬ್ಬರ ಹಾಕಬೇಕು ತೋಟಕ್ಕೆ, ಅದು ಆ ಥರ ಮಾಡಬೇಕು. ಇಲ್ಲ ಅಂತಂದರೆ ಈಗಿನ ತೆಂಗಿನ ಮರದ ಗೆಡ್ಡೆನೇ ಕಟ್ ಮಾಡಿಬಿಟ್ಟು ಒಂದು 5 ಅಡಿ ಸುತ್ತ ಹಾಕಬೇಕು. ಫುಲ್ ಗೆಡ್ಡೆವರೆಗೂ ಉಳುಮೆ ಮಾಡಬೇಕು ಅಂತೇನು ಅವಶ್ಯಕತೆ ಇಲ್ಲ. ಉಳುಮೆ ಮಾಡಿದರೆ ಏನಾಗುತ್ತೆ ಅಂದರೆ ಬೇರೆ ಹರಿಯುತ್ತೆ, ತೆಂಗಿನ ಮರಕ್ಕೆ ಏಟು ಬಿದ್ದರೆ ಅದೇ ಇಂಪಾರ್ಟೆಂಟ್ ಕಾಯಿಲೆ ಸ್ಟಾರ್ಟ್ ಆಗೋದು ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಈಗ ನಮಗೆ ಹೆಂಗೆ ಒಂದು ಬೆರಳಿಗೆ ಇದಕ್ಕೇನಾರು ಗಾಯ ಆದರೆ ಹೆಂಗೆ ಇಡೀ ಬಾಡಿಗೆ ನೋವು ಕಾಣಿಸ್ಕೊಳ್ಳುತ್ತೆ, ಹಂಗೆ ಟ್ಯಾಕ್ಟರ್ ಉಳುಮೆ ಮಾಡ್ಬೇಕಾದ್ರೆ ಏನಾಗುತ್ತೆ, ಒಂದು ಚೂರು ಏಟಾದರೆ ಸಾಕು ರಸ ಸೋರೋದೇ ಇರ್ಬೋದು, ಇನ್ನೊಂದು ಬೇರೆ ರೋಗಕ್ಕೆ ತುತ್ತಾಗೋಂಥದ್ದು ಸಾಧ್ಯತೆ ಇರುತ್ತೆ. ಇದು 5 ಅಡಿಗೂ ನಾವು ಈ ಥರ ಟ್ರಂಚಿಂಗ್ ಮಾಡಿದರೆ ಇದೆಲ್ಲ ಕರಗಿ ಇಲ್ಲೇ ಗೊಬ್ಬರ ಆದರೆ ಎರೆಹುಳ ಉತ್ಪತ್ತಿ ಆಗುತ್ತೆ. ಒಂದು ಕರಗಿ ಮತ್ತು ತೆಂಗಿನ ಮರಕ್ಕೆ ಅದೇ ಒಂದು ಏನು ಬೇಕೋ ಅದಕ್ಕೆ ಗೊಬ್ಬರದೆಲ್ಲ ವ್ಯವಸ್ಥೆನೂ ಇದೇ ಒಂದು ನಮಗೆ ಇಂಪಾರ್ಟೆಂಟಾಗಿ ಗೊಬ್ಬರ ಆಗುತ್ತೆ. ಆ ಒಂದು ಕೆಲಸ ಮಾಡ್ಬೋದು. ಮತ್ತು ಇದಕ್ಕೆ ಏನು ಮಾಡ್ಬೋದು ಅಂದರೆ ಈ ಥರ ನಾನು ಏನು ಮಾಡ್ತಾರೆ, ಚಿಕ್ಕ ತೆಂಗಿನ ಮರಗಳಿಗೆ ಏನಕ್ಕೆ ಈ ಥರ ತೆಂಗಿನ ಮರದ ಬುಡದಲ್ಲಿ ಇದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಹಾಕಬೇಕು? ಮೇಡಮ್ ಇದನ್ನ ಏನು ಅಂತಂದ್ರೆ ನಾನು ಒಂದು 2.5 ಅಡಿ ಬಿಟ್ಟಿದ್ದೀನಿ, 2.5 ಅಡಿ ಬಿಟ್ಬಿಟ್ಟು ಹಾಕಿದ್ದೀನಿ, ಅಲ್ಲಿಂದ ಇಲ್ಲಿಗೆ ಹಬ್ಸಿದ್ದೀನಿ. ಈಗ ಇದನ್ನ ಏನು ಮಾಡಿದ್ದೀನಿ ಅಂತಂದರೆ ತುಂಬ ದೊಡ್ಡ ಮರ ಏನಾಗಲ್ವಲ್ಲ, ಇದನ್ನು ಗಣೇಲೆ ಗಿಡಕ್ಕೆಬೋದಲ್ಲ, ಆ ಉದ್ದೇಶಕ್ಕೋಸ್ಕರವಾಗಿ ಇಂಥ ಚಿಕ್ಕ ಚಿಕ್ಕ ಮರಗಳನ್ನ ಆಯ್ಕೆ ಮಾಡ್ಕೊಂಡು ಹಾಕೊಂಡಿದ್ದೀನಿ. ನೀವು ನೋಡ್ಬೋದು, ಬೇಕಿದ್ರೆ ತೆಂಗಿನ ಮರ ಯಾವ ರೀತಿ ಛತ್ರಿ ಆಕಾರದಲ್ಲಿದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು. ಅವ್ರು ನೀಟಾಗಿ ಮೇಂಟೈನ್ ಮಾಡಿರೋದಕ್ಕೆ ಆ ತರ ಬಂದಿದೆ. ಮೇಂಟೈನ್ ಮಾಡಿದ್ರೆ ಮಾತ್ರ ಮೇಡಮ್ ಆ ಥರದಲ್ಲಿ ಬರುತ್ತೆ. ಸುಮಾರು ಜನ ಕೇಳ್ತಾರೆ, ಯಾಕೆಂತಂದ್ರೆ ನಿಮ್ಮ ತೆಂಗಿನಕಾಯಿಗಳು ಅಷ್ಟೊಂದು ದಪ್ಪ ಇದೆ ಮತ್ತೆ ಅಷ್ಟೊಂದು ಚೆನ್ನಾಗಿ ಫುಲ್ ಇದಾಗಿ ಬಿಡುತ್ತಾವಲ್ಲ, ಏನು ಮಾಡ್ತಾರೆ ಈ ಒಂದು ಮೇನ್ ಇದನ್ನ ನಾವು ಮಾಡಿದ್ರೆ ಮಾತ್ರ ಒಂದು ಅನುಕೂಲತೆ ಆಗುತ್ತೆ ಮೇಡಮ್. ಈ ಮೆಣಸಿನ ಬಳ್ಳಿನ ನೀವು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಅದಕ್ಕೆ ಬಿಟ್ಟಿದ್ದೀರಲ್ಲ ಇದ್ರ ಮೇಲೆ, ಅದು ಹೆಂಗ್ ಉಡುತ್ತೆ? ಅದು ಆಗಲ್ಲ ಅಲ್ವಾ? ಕಷ್ಟ ಆಗಿಲ್ಲ ಮೇಡಮ್, ಏನಿಲ್ಲ. ಇದೇನಿದೆ ಅಂತಂದ್ರೆ ನೀವು ಇದು ಅಲ್ಲಿಂದ ಇದೆಯಲ್ಲ, ಇದು ಹಬ್ತಾ ಇದೆ. ಇನ್ನೊಂದು ಸ್ವಲ್ಪ ಮುಂದೆ ಬಂದ್ಬಿಟ್ರೆ ಒಂದು ದಾರದಲ್ಲಿ ಒಂದು ಬಾಳೆದ ಏನಾದ್ರು ತಾಂಡು ಇದು ಕಟ್ಟಿದ್ರೆ ಇನ್ನು ಆಟೋಮೆಟಿಕ್ ಆಗಿ ನೋಡಿ ಅಲ್ಲಿ ಆಗಿರೋದ್ರಲ್ಲಿ ಇದೆಯಲ್ಲ, ಆಟೋಮೆಟಿಕ್ ಆಗಿ ಅಲ್ಲಿ ನೆಕ್ಸ್ಟ್ ನಾವು ಅಲ್ಲಿ ನೋಡ್ಬೋದು. ಅಲ್ಲಿ ಇನ್ನೊಂದು ತೆಂಗಿನ ಮರದಲ್ಲಿ ಯಾವ ರೀತಿ ಅವ್ರು ಮೆಣಸಿನ ಹಬ್ಸಿದ್ದಾರೆ ಅಂತ. ಮೆಣಸಿನ ಕಾಳುಗಳು ಬಂದಿದಾವ? ಬಂದಿದೆ ಮೇಡಮ್ ಆಲ್ರೆಡಿ. ಅದರಲ್ಲಿ ನೋಡಿ ಅಲ್ಲಿ ನೋಡಿ ಮೇಡಮ್, ಇದು ಆಲ್ರೆಡಿ ಮೆಣಸು ಎಲ್ಲ ಬಂದಿದೆ, ಆಲ್ರೆಡಿ ಬರ್ತಾ ಇದೆ. ಅದು ತೆಂಗಿನ ಮರ ಯಾವುದೇ ರೀತಿ ಹಾಳಾಗಲ್ಲ, ಯಾಕೆಂತಂದ್ರೆ ಉಳುಮೆ ಮಾಡ್ಬೇಕಾರಾಗಲಿ ಇಲ್ಲ ಒಂದು ಏನಾರ ಒಂದು ಇದ್ರಲ್ಲಿ ಇದಾಗಲ್ಲ. ಈ ಕಾಯಿ ಕೆಡ್ಗೋದು ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಇನ್ನು ಇದ್ರಲ್ಲೂ ನಮ್ಗೆ ಆದಾಯ ಬರ್ತಾ ಇದೆ. ಯಾಕೆಂತಂದ್ರೆ ಇದು ಜಾಗ ಸುಮ್ಮನೆ ವೇಸ್ಟ್ ಆಗಿರ್ತಾ ಇತ್ತು, ಡಬಲ್ ಈಗ ಆದಾಯ ಬರೋ ಥರ ಮಾಡಿದ್ವಿ. ಆದರೆ ಸಾಧ್ಯವಾದರೆ ಗಣಲ್ ಕಿಡಿಕತ್ತೀವಿ, ಇಲ್ಲ ಅಂತಂದ್ರೆ ಕಾಯಿ ಬಿದ್ದು ತೆಗೆದು ಶೆಡ್ಡಿಗೆ ಗೊಬ್ಬರಿಗೆ ಹಾಕ್ತೀವಿ. ಅಲ್ಲಿ ಅದು ಎಷ್ಟು ತಿಂಗಳದು ಅದು? ಮೇಡಮ್ ಅದು ಈಗ ಇನ್ನೊಂದು 6 ಮಂತ್ 7 ಮಂತ್ ಅವಾಗ ನೋಡಿದ್ದು ಆ ತರ ಇತ್ತು. ಪಕ್ಕದ ತೆಂಗಿನ ಮರದಲ್ಲಿ ಇಷ್ಟು ಇದಾಗಿದೆ, ಮೇಲ್ಗಡೆ ತನಕ ತೋರಿಸಿ. ಆಲ್ಮೋಸ್ಟ್ ನೋಡಿ ಅಲ್ಲೂ ಆ ಕಡೆ ಎಲ್ಲ ಹಂಗೆ ಬ್ಯಾಚ್ ಆಗಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ತೆಂಗು ಬೆಳೆಗಾರರಿಗೆ ಒಂದು ಟಿಪ್ಸ್ ಅಂತ ಹೇಳ್ಕೋಬಹುದು ಮೇಡಮ್. ಓಕೆ. ಈ ಒಂದು ಭಾಗದಲ್ಲಿ ಮೆಣಸೆಲ್ಲ ಬರಲ್ಲ ಅಲ್ವಾ? ನಮ್ಮ ವಾತಾವರಣಕ್ಕೆ ಹೊಂದಲ್ಲ ಅಲ್ವಾ ಬಯಲುಸೀಮೆಗೆ? ನಮ್ಮ ಈಗ ಒಂದು 5-6 ಗಿಡದಲ್ಲಿ ಕಟಾವು ಮಾಡ್ತಾ ಇದೀವಿ. ಒಂದು 15ರಿಂದ 20 kg ಅಷ್ಟು ನಮಗೆ ಮೆಣಸು ಸಿಗ್ತದೆ. ತುಂಬಾ ಚೆನ್ನಾಗಿ ನಾನು 2 ಗಿಡ ಹಾಕಿದ ಮೊದಲು ಚೆನ್ನಾಗಿ ಬರ್ತಾ ಇರೋದ್ರಿಂದ ನಾನು ಕಂಟಿನ್ಯೂ ಮಾಡ್ಕೊಂಡು ಎಲ್ಲ ತೆಂಗಿನ ಮರಗಳು ಹಾಕೋಣ ಅಂತಾನೆ ಮಾಡಿ. ಮೇಡಮ್ ಈಗ ತೆಂಗಿರುತ್ತೆ, ತೆಂಗಿದೆ ಆಟೋಮೆಟಿಕ್ ಆಗಿ 50-50 ಆಗುತ್ತೆ. ಒಂದು 50 ಬಿಸಿಲು ಬರ್ಬೋದು, 50 ನೆರಳು ಬರುತ್ತೆ, ಆಟೋಮೆಟಿಕ್ ಆಗಿ ಆಗುತ್ತೆ. ನನ್ನೊಂದು ಇದರಲ್ಲೇನು ಇದಾಗಲ್ಲ. ಓಕೆ ಸರ್. ಈಗ ನೋಡಿ, ಈಗ ಅಲ್ಲಿ ಮೇಲ್ಗಡೆಯಿಂದ ಬಿದ್ದದ ನೀರು ಇಲ್ಲಿ ತಡಾಕುತ್ತೆ. ಯಾಕೆಂತಂದ್ರೆ ಇದು ಇಲ್ಲಿ ಏನಿದೆ ಕಸ ಕಡ್ಡಿ, ಇದು ಇಲ್ಲಿ ತಡಾಕುತ್ತೆ. ಇಲ್ಲಿ ಕುಡಿದು ಹೆಚ್ಚಾದ ನೀರು ಮುಂದಕ್ಕೆ ಹೋಗುತ್ತೆ. ಯಾವುದೇ ರೀತಿ ನಮ್ಮದು ಗೊಬ್ಬರದ ಮಣ್ಣನ್ನ ಮುಂದಕ್ಕೆ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಸರ್. ಯಾಕೆಂತಂದರೆ ಈಗ ತೀರಾ ಈಗ ಜಾಸ್ತಿ ಮಳೆ ಹೋದ್ಬಿಟ್ರೆ ಇದು ಮೇಲ್ಗಡೆ ಮಣ್ಣೆಲ್ಲ ಗೊಬ್ಬರದ ಅಂಶದೆಲ್ಲ ಹೋಗ್ಬಿಡುತ್ತೆ, ಫಲವತ್ತತೆ ಮಣ್ಣು ಯಾವುದೂ ಇರೋದಿಲ್ಲ. ಈಗ ಅಲ್ಲಿಂದ ಬಿದ್ದ ನೀರು ಇಲ್ಲೇ ತಡಾಕುತ್ತೆ. ಇಲ್ಲಿಂದ ಹೆಚ್ಚಾದ ನೀರು ಮುಂದಕ್ಕೆ ಹೋಗ್ಬೇಕು. ಆ ತಂಗಿ ಮರದಿಂದ ಹೆಚ್ಚಾದ ನೀರು ಇನ್ನೊಂದು ಮರ ತಗೋಬೇಕು. ಆ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ ಸರ್ ನಾನು. ನಾವು ಯಾವ್ದನ್ನಾರಾಗಲಿ ಒಂದೊಂದು 2 ಹಾಕೊಂಡು ನಾನೇ ಡೆಮೋ ಮಾಡ್ಕೊಂಡು ಅದ್ರಲ್ಲಿ ಪರವಾಗಿಲ್ಲ ಅನ್ಕೊಂಡ್ರೆ ಆಮೇಲೆ ಮುಂದಕ್ಕೆ ಅದನ್ನ ಇದು ಮಾಡೋದನ್ನ ಮಾಡ್ಕೊತಿದ್ದೀವಿ ನಾವು. ಅದೇ ಪೆಪ್ಪರ್ ಈ ತರ ಹಾಕ್ಬಿಟ್ಟು ಯಾವ್ದು ಹಾಳಾಗಿಲ್ವಾ ಗಿಡಗಳು? ಉಡ್ದಾನೆ ಹಂಗೆಲ್ಲ ಸಮಸ್ಯೆ ಆಗಿಲ್ಲ? ಇಲ್ಲ ಮೇಡಮ್, ಇದಾಗಿಲ್ಲ. ಅದ್ರಲ್ಲಾಗಿ ಒಂದು 2 ಈ ನಡುವೆ ಸೊರಗುರಾಗಿ ತುತ್ತಾದ ಒಳೆ ಗಿಡ ಆಗಿದ್ದು ಅಲ್ಲಿ ಮನೆಯಿಂದ 1-2 ಹೋಗಿದ್ದಾವೆ. ಅದು ಯಾಕೋ ಫುಲ್ಲು ಇದಾಗೋಗ್ಬಿಟ್ಟು ಇನ್ನುಳಿದಿರೋವೆಲ್ಲ ತುಂಬ ಚೆನ್ನಾಗಿದೆ ಮೇಡಮ್. ನಾವು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆದೋ, ಟೈಮು ಅಡ್ಜಸ್ಟ್ ಆಗಲಿಲ್ಲ, ಹಂಗಾಗಿ ಸುಮ್ಮನೆ ಅದು 1-2 ಇದಾಗ್ಬಿಡ್ತು. ಮಾಡಿದ್ರೆ ಉಳಿಸ್ಕೋಬೋದಿತ್ತು. ಇದು ಮಂಡ್ಯ VC ಫಾರಮಿಂದ ತಂದಿದ್ದು. ಕೃಷಿ ಮೇಳಕ್ಕೆ ಹೋಗಿದ್ದಾಗ ಅಲ್ಲಿ ಅವರು ಡೆಮೋ ಇಟ್ಟಿದ್ರು. ಅಲ್ಲಿ 2 ರಿಕ್ವೆಸ್ಟ್ ಮಾಡ್ಕೊಂಡು 2 ಕಡ್ಡಿ ತಗೊಂಡು ಬಂದು ತಂದಾಗ ಆಗ್ತದೆ ಚೆನ್ನಾಗಿ ಬೆಳೀತು. ಬೆಳೆದ್ಮೇಲೆ ಅದನ್ನು ಕಿತ್ತೀಗ ಸುಮಾರು ನಾಟಿ ಮಾಡ್ಕೊಂಡು ಈಗ ನಾನೇ ಒಂದು 50 ಗುಣಿ ಅಷ್ಟು ಮಾಡಿದ್ದೀನಿ. ಆಲ್ಮೋಸ್ಟ್ ಬೇರೆ ರೈತರುಗಳಿಗೂ ಕೊಟ್ಟಿದ್ದೀನಿ ಬಂದು. ಮೇಡಮ್ ಇದು C03 ಮೇಡಮ್. ಇದು ತುಂಬ ಒಟ್ಟಿನಲ್ಲಿ ಚೆನ್ನಾಗಿದೆ, ಸುಂಕಿಲ್ಲ. ಕಡ್ಡಿ ಎಲ್ಲ ಸೇಮ್ ಮೆಕ್ಕೆಜೋಳ ಬರುತ್ತೆ ಆ ಟೈಪಲ್ಲಿ ಇದೆ ಕಡ್ಡಿ. ಮತ್ತು ಹೂ ಬರೋಲ್ಲ, ಎಷ್ಟು ಉದ್ದ ಬೆಳೆದ್ರೂ ಹೂ ಬರೋಲ್ಲ. ಹಸ್ಗಳು ತುಂಬ ಚೆನ್ನಾಗಿ ತಿನ್ನುತ್ತೆ ಮೇಡಮ್. ಹಾಕಿರ್ಬೇಕಾದ್ರೆ ಕಡ್ಡಿ ಮಕ್ಕೆ ಹಾಕಿದ್ರು ಕೂಡ ಚೆನ್ನಾಗಿ ತಿನ್ನುತ್ತೆ. ಹಾಲಿನ ಇಳುವರಿನೂ ಜಾಸ್ತಿ ಆಗುತ್ತೆ. ಹೌದಾ? ಡಿಫ್ರೆನ್ಸ್ ನೋಡಿದ್ದೀನಿ. ನಮ್ಮ ಹಸುಗಳಲ್ಲೇ ಒಂದು ಮ್ಯಾಕ್ಸಿಮಮ್ ಒಂದು 9 ಲೀಟ್ರ್ 10 ಲೀಟ್ರ್ ಹಾಲು ಕೊಡೋದ್ರಲ್ಲಿ ಇದನ್ನ ಹಾಕಿದ್ರೆ ಒಂದು ಅರ್ಧ ಲೀಟ್ರ್ ಹಾಲು ಜಾಸ್ತಿ ಕರೆದಿದ್ದೀನಿ ನಾವು. ಸರಿ,
ಸರ್ ಇಲ್ಲಿಂದ ಇಲ್ಲ ಎಲ್ಲ ಥರದ ಹಣ್ಣಿನ ಗಿಡ ಜೊತೆ ಮತ್ತು ಚಕೋತ ಇದೆ. ನಾವು ಹಾಕಿದಾಗ ಮೊದಲು ಸ್ಟಾರ್ಟಿಂಗಲ್ಲಿ ಏನಾಯಿತು ಅಂತಂದರೆ ಇದನ್ನು ಬೆಳೆದಾಗ 1-2 ವರ್ಷ ಯಾರಿಗೂ ಮಾರಾಟಕ್ಕೆ ಕೊಡೋಕ್ಕಾಗಲಿಲ್ಲ. ಯಾಕೆಂದರೆ ನಮಗೂ ಅವು ತಗೊಳಕ್ಕೆಲ್ಲ ಮಾಡೋಕ್ಕೆ ಇಷ್ಟೊಂದು ಬೆಳೆದು ಏನು ಮಾಡೋಕ್ಕೆ ಅನ್ನೋ ಲೆಕ್ಕಾಚಾರ ಆಯಿತು. ಇವೇನು ಅಂತಂದ್ರೆ ಲಾಸ್ಟ್ ಮೂಮೆಂಟ್ ನೀವು ಏನು ನೋಡ್ತೀರಿ ಸಖತ್ ತೀರ ದಪ್ಪಾಗಿದ್ದು ಯಾವಾಗಲೂ ಮೇಡಮ್ ಇದು ಯಾಕೆಂದರೆ ಇದು ರೈತರು ಒಳ್ಳೆ ಅನುಕೂಲ ಆಗಿದೆ ನೋಡಿ. ಇದು ಲಾಸ್ಟ್ ಬ್ಯಾಚಿಂದ ಇದು ಮುಗಿಯೋ ಮೂಮೆಂಟು. ಇವು ಈಗ ಆಲ್ರೆಡಿ ಈಚ್ ಆಗಿರೋ ಅಂಥವು. ಇವು ಯಾವಾಗಲೂ ಎನಿ ಟೈಮ್ ಇರುತ್ತೆ. ಈಗ ಹೋದ ವಾರ ಕುಯ್ಕೊಂಡು ಹೋಗಿದ್ದಾರೆ, ಇನ್ನೊಂದು ವಾರ ಬಿಟ್ಬಿಟ್ಟು ಮತ್ತೆ ಬಂದು ಕುಯ್ಕೊಂಡು ಹೋಗ್ತಾರೆ. ಒಂದು ಹಣ್ಣು ಇಲ್ಲಿಗೆ ಬಂದು 30 ರೂಪಾಯಿ 35 ರೂಪಾಯಿ ಇಲ್ಲೇ ತಗೊಂಡು ಹೋಗ್ತಾರೆ. ಅವ್ರು ಜಾಸ್ತಿ ದುಡ್ಡು ಮಾರ್ಕೊತಾರೆ. ನಮ್ಗೆ ಇದು ಏನು ಅಂತಂದರೆ ತುಂಬ ಅನುಕೂಲ. ಈಗ ಅನ್ನಿಸ್ತದೆ ಇಂಥವು ಇನ್ನೊಂದು 10 ಗಿಡ ಹಾಕೊಂಡಿದ್ರೆ ಅದು ತುಂಬ ದುಡ್ಡು ಮಾಡ್ಬೋದಿತ್ತು ಅಂತ. ಈಗ ಆಲ್ಮೋಸ್ಟ್ ನೆಟ್ಟಿದ್ದೀನಿ, ಮತ್ತೆ ಬೇರೆ ಬೇರೆ ವೆರೈಟಿಗಳನ್ನು ನೆಟ್ಟಿದ್ದೀವಿ. ಇದು ನಮ್ಗೆ ಒಳ್ಳೆ ಒಂದು ಅನುಕೂಲ. ಪ್ರತಿ ಒಂದು ಗಿದ್ರಲ್ಲೂ ಇದೆ ಹಣ್ಣು ಇಲ್ಲ ಮೇಡಮ್. ಇದು ಯಾಕೆಂತಂದರೆ ಒಳ್ಳೆ ಇದಿರೋದ್ರಿಂದ ಒಂದು 4-5 ಜನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ನಾವು ಯಾರು ಜಾಸ್ತಿ ರೇಟಿಗೆ ಕುಯ್ಕೊಂಡು ಹೋದ್ರೆ ರೆಗ್ಯುಲರ್ ಅವರಿಗೆ ಫೋನ್ ಮಾಡ್ತೀವಿ. ಕಲರ್ ಚೇಂಜ್ ಆದವರಿಗೆ ಫೋನ್ ಮಾಡ್ತೀವಿ. ಅವ್ರಿಗೆ ಯಾವ ಬೇಕವನ್ನ ಸೆಲೆಕ್ಟ್ ಮಾಡ್ಕೊಂಡು ಕುಯ್ಕೊಂಡು ಹೋಗ್ತಾರೆ. ಮತ್ತು ನೆಕ್ಸ್ಟು ಇನ್ನೊಂದು ವೀಕು 15 ದಿನ ಬಿಟ್ಬಿಟ್ಟು ಮತ್ತೆ ಬಂದು ಕಟ್ ಮಾಡ್ಕೊಂಡು ಹೋಗ್ತಾರೆ. ಮಾರ್ಕೆಟಲ್ಲಿ ನೀವು ನೇರವಾಗಿ ಮಾರಕ್ಕಾಗಲ್ವಾ? ನೇರವಾಗಿ ಅಂತಂದ್ರೆ ಮೇಡಮ್ ನಾವು ಕೂತ್ ಮಾರಿದ್ರೆ ಇನ್ನೂ ದುಡ್ಡು ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ. ನಮ್ಗೇನು ಅಂತಂದ್ರೆ ಬೇರೆ ಬೇರೆ ಕೆಲಸದ ಒತ್ತಡ ಇರೋದ್ರಿಂದ ರೈತರು ಕೂತ್ ಮಾರಿದ್ರೆ ಡಬಲ್ ದುಡ್ಡು ಮಾಡ್ಬೋದು. ಈಗ ನಮ್ಮ ಹತ್ರ ಒಂದು ರೈತ ನಾನೇ ಉದಾಹರಣೆಗೆ 1 kg ಬಾಳೆಕಾಯಿನ ಈಗ ಯುಗಾದಿ ಹಬ್ಬದ ಟೈಮಲ್ಲಿ 30 ರೂಪಾಯಿಲಿ ನಮ್ಮ ಹತ್ರ ಕಾಯಿನ ಖರೀದಿ ಮಾಡಿದರು. ಅದನ್ನು 2 ದಿನ ಬಿಟ್ಟು ಹಣ್ಣು ಮಾಡಿಬಿಟ್ಟು 100 ರೂಪಾಯಿ ಮಾರಾಟ ಮಾಡಿದರು. ನಾವು 1 ವರ್ಷ ಎಲ್ಲ ಬೆಳೆಯೋದನ್ನು ಕೂತ್ ಮಾರೋರಿಗೆ ಇದಾಗುತ್ತೆ. ನಮಗೆ ಬೇರೆ ಕೆಲಸ ಒತ್ತಡ ಇರೋದ್ರಿಂದ ನಾವು ಕೂತ್ ಮಾರೋಕ್ಕಾಗಲ್ಲ. ಮನೇಲಿ ಜನ ಇದ್ದಿದ್ರೆ ಕೆಲಸ ಮಾಡ್ಬೋದಿತ್ತು. ಇಲ್ಲ ನಾವು ಅವ್ರ ನಂಬರ್ ತಗೊಂಡು ಅವ್ರ ಕಾಂಟ್ಯಾಕ್ಟ್ ಅವ್ರಿಗೆ ಇದು ಮಾಡ್ತಿದ್ದೀನಿ ಮೇಡಮ್, ಕೊಡ್ತಿದ್ದೀನಿ. ರೇಷ್ಮೆ ಕಡ್ಡಿ ವೇಸ್ಟ್ ಬರುತ್ತೆ ಸರ್ ನಮ್ಮದು ಬೆಳೆ ಮುಗ್ದಂಥ ಸಂದರ್ಭದಲ್ಲಿ. ಆ ವೇಸ್ಟನ್ನು ಆಲ್ಮೋಸ್ಟ್ ಎಲ್ಲ ಬೆಂಕಿ ಇಡ್ತಾರೆ. ಅದನ್ನು ರೇಷ್ಮೆ ಕಡ್ಡಿ ಎಲ್ಲ ಬೆಂಕಿ ಇಡ್ತಾರೆ ಬೆಳೆ ಮುಗಿದ ಮೇಲೆ. ನಾವು ಇದನ್ನೇನು ಜಾಗ ಇದೆ ಇದ್ರೊಳಗಡೆ ತಂದು ಹಾಕಿ ಈ ಗುಂಡಿಗಳಗಡೆ ಎಲ್ಲ ಹಾಕಿ ಕರಗಿಸಿ ಗೊಬ್ಬರ ಮಾಡಿದ್ದು. ಇದನ್ನು ಅದರಲ್ಲೇ ಬೆಳೆದಿರೋದು ನಾನು. ಏನು ಟ್ರಂಚ್ ಹೊಡ್ಸ್ಕೊಂಡು ಹಿಂಗೆ ಏಕ ಬಿಟ್ಕೊಂಡಿದ್ದು ಅದ್ರೊಳಗಡೆ ಹಾಕಿ ಎಲ್ಲ ಕರಗಿಸ್ಕೊಂಡು ಗೊಬ್ಬರ ಆಗಿರೋ ಅಂಥದ್ದು. ಎಲ್ಲಕ್ಕೆಂತಂದರೆ ಆ ಥರ ವಿಭಿನ್ನವಾಗಿ ಬೆಳಿಬೇಕು ಅನ್ನೋದೇ ಇತ್ತು. ಆ ಥರನ ಬೆಳೆದು ತೋಟ ಗೊಬ್ಬರನೂ ಆಯಿತು. ಈಗೆಲ್ಲ ತೆಂಗಿನ ಮರ ಇರ್ಬೋದು, ಅಡಿಕೆ ಗಿಡ ಇರ್ಬೋದು, ಬಾಳೆ ಇರ್ಬೋದು, ಎಲ್ಲ ಬೆಳೆಗೂ ಆ ಒಂದು ಗೊಬ್ಬರ ಅದರಿಂದಲೇ ಸಿಗೋ ಮಟ್ಟಿಗೆ ಮಾಡಿದ್ದೀನಿ ನಾನು. ಎಲ್ಲ ಎಲೆಗಳು ಕೂಡ ಹಂಗೆ ಇದೆ, ಈ ಥರ ಇದೆ. 2 ಎಲೆ ಇರುತ್ತೆ ಇಲ್ಲಿ ನೋಡಿ. ಡಿಫ್ರೆಂಟ್ ಆಗಿದೆ. ಸರಿ, ಇದು ನಾವು ಇದು G9 ಬಾಳೆ ಇದೆ. ಇದು ಅದರಲ್ಲೇನು ಅಂತಂದರೆ ಎಲ್ಲ ವೆರೈಟಿನೂ ಹಾಕೊಂಡಿದ್ದೀವಿ. ಹಿಂದೆ ಮುಂದೆ ಇದಾಗುತ್ತಾರೆ. ನಮ್ಮದು ರೇಷ್ಮೆನಲ್ಲಿ ಏನು ತ್ಯಾಜ್ಯ ವಸ್ತು ಬರುತ್ತೆ ಬೆಳೆ ಮುಗ್ದಂಥ ನಂತರದಲ್ಲಿ ಎಲ್ಲೆಲ್ಲಿ ಗುಂಡಿ ಇರುತ್ತೆ, ಎಲ್ಲೆಲ್ಲಿ ಕಳೆ ಇರುತ್ತೆ ಅದ್ರ ಮೇಕೆ ಹಾಕಿ, ಈಗ ಕಳೆ ಬೆಳೆದಿದೆ ಅದ್ರ ಮೇಕೆ ಹಾಕಿದರೆ ಕಳೆ ಎಲ್ಲ ಹೊಂಟೋಗುತ್ತೆ. ಮತ್ತು ಕರಗಿ ಗೊಬ್ಬರ ಆಗಬೇಕು, ಆ ಮಟ್ಟಕ್ಕೆ ಮಾಡ್ಕೊಂಡಿದ್ದೀನಿ. ಆ ಮಟ್ಟದಲ್ಲಿ ಬೆಳೆದಿರೋದು ಇದು ಯಾವುದೇ ರೀತಿ ಪ್ಯೂರ್ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋ ಅಂಥದ್ದು ಇದು. ನಾವು ಮೊದಲೇನು ಮಾಡಿದ್ವು ಅಂತಂದರೆ ಕಾಫಿನ ಒಂದು 4 ಗಿಡ ಹಾಕೊಂಡು ಸಕಲೇಶ್ಪುರದ ಸ್ನೇಹಿತರಿದ್ರು, ಅವ್ರ ತಂದೆ ತಂದು 4 ಗಿಡಗಳನ್ನ ಹಾಕಿದ್ರು. ಅಂದರೆ 4 ಗಿಡ ಹಾಕೊಂಡಾಗ ನಾವು ಬೆಳಿಬೋದು ಅನ್ನೋದೊಂದು ಸ್ವಲ್ಪ ಇದು ಬಂತು. ಆಮೇಲೆ ಕೊನೆಗೆ ಅದು ಒಂದು ಸ್ವಲ್ಪ ಬೆಳೀತಾ ಇದ್ದು ಪುಡಿ ಮಾಡ್ಸೋಕ್ಕಾಗಲಿ ಮತ್ತು ಮಾರಾಟ ಮಾಡೋಕ್ಕಾಗಲಿ ವ್ಯವಸ್ಥೆ ಸರಿ ಆಗಲಿಲ್ಲ. ಆ ಉದ್ದೇಶದಲ್ಲಿ ಕೊನೆಗೆ ಏನು ಮಾಡಿದೋ ಮತ್ತೆ ಇನ್ನೊಂದು ಸ್ವಲ್ಪ ಗಿಡ ತಂದು ಹಾಕ್ಬೇಕು ಅಂದ್ಕೊಂಡು ಸಕಲೇಶ್ಪುರದ ಗಿಡನೇ ಸ್ನೇಹಿತರಿದ್ರು, ಅವ್ರ ಹತ್ರನೇ ಹೋಗ್ಬಿಟ್ಟು ಅವ್ರದ್ದು ನರ್ಸರಿ ಇತ್ತು, ತಂದು ಹಾಕ್ಕೊಂಡು ಎಷ್ಟು ಜಾಸ್ತಿ ಹಾಕಲಿಲ್ಲ, ಒಂದು 20-25 ಗಿಡ ನಾಟಿ ಮಾಡಿದ್ರು. 25 ಗಿಡ ಆಲ್ಮೋಸ್ಟ್ ನಮ್ಮ ಮನೆ ಹತ್ರದಿಂದ ಮನೆ ಸುತ್ತಲೂ ಹಾಕೊಂಡಿದ್ದೀನಿ ಕಾಫಿ ಗಿಡಗಳನ್ನ. ಯಾಕೆಂತಂದರೆ ಜೇನುಗಳು ನೀವು ಬೆಳಿಗ್ಗೆ ಟೈಮಲ್ಲಿ ಬಂದಿದ್ರೆ ಕಾಣೋದು ಜೇನು ಕಾಫಿ ಹೂವಲ್ಲಿ ಎಷ್ಟು ಮಕರಂದ ಇದು ಮಾಡೋದಕ್ಕೆ ಬರೋದು, ಮತ್ತು ಮನೆಗೆ ಒಳ್ಳೆ ಸುವಾಸನೆ ಬರ್ತಾ ಇರೋದು. ಆ ಒಂದು ಪ್ರಕೃತಿ ನಮಗೆ ತುಂಬ ಚೆನ್ನಾಗಿತ್ತು. ಏನಲ್ಲಿ ಕಾಫಿ ಸಕಲೇಶ್ಪುರದ ಕಡೆ ಸೈಡಲ್ಲಿದೆ ಆ ಥರನೇ ಮಾಡಬೇಕು ಅನ್ನೋ ಒಂದು ಕಾಫಿ ಗಿಡ, ಒಂದು ಅಡಿಕೆ, ಒಂದು ಕಾಫಿ, ಒಂದು ಅಡಿಕೆ ಈ ಥರ ಹಾಕೊಂಡು ಬಂದು ಮಧ್ಯೆ ಒಂದೊಂದು ಹೂವಿನ ಗಿಡಗಳನ್ನ ನಾಟಿ ಮಾಡ್ಕೊಂಡ್ಬಂದು ಈ ಕಾಫಿ ಗಿಡದಲ್ಲಿ ನಮಗೂ ತುಂಬ ಚೆನ್ನಾಗಿ ಇಳುವರಿ ಬರ್ತಾಯಿದೆ. ಈಗ ನಾನು ಆಲ್ಮೋಸ್ಟ್ ಒಂದು 100-120 ಕಾಫಿ ಗಿಡಗಳನ್ನ ಹಾಕೊಂಡಿದ್ದೀನಿ. ನಾನು ಬಿಡಿಸ್ಬಿಟ್ಟು ನಮ್ಮ ಮನೆಗೆ ಎಷ್ಟು ಪುಡಿ ಬೇಕೋ ಅಷ್ಟನ್ನು ಪುಡಿ ಮಾಡಿಸ್ತಾ ಇದ್ದೀನಿ. ಆಮೇಲೆ ಕೊನೆಗೆ ಉಳಿದುದನ್ನು ಮಾರಾಟ ಮಾಡ್ತಾಯಿದ್ದೀನಿ. ನಮ್ಮ ಹತ್ರನೇ ಒಂದು 250-280 ರೂಪಾಯಿ kg ಇಲ್ಲೇ ತಗೊಂಡು ಹೋಗ್ತಿದ್ದಾರೆ. ಕಾಫಿ ಇಲ್ಲಿ ಬೆಳಿಬೋದು. ಇಲ್ಲಿ 2 ವೆರೈಟಿನೂ ಹಾಕಿದ್ದೀನಿ. ಅರಬಿಕನೂ ಇದೆ, ರೋಬಸ್ಟನೂ ಇದೆ, 2 ವೆರೈಟಿನೂ ಇದೆ ಇಲ್ಲಿ. ಇದ್ರ ಮಧ್ಯೆ ಒಂದೊಂದು ಜೇನು ಪೆಟ್ಟಿಗೆನೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನೋಡಿ ಮೇಡಮ್, ಕಿತ್ಲೆ ಅಲ್ಲೇ ತೆಗೆದ್ರಲ್ಲ, ಅಲ್ಲಿಗಿಂತ ಈಗ ನೋಡಿ ತುಂಬ ಚೆನ್ನಾಗಿ ಕಿತ್ಲೆನ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಬೇಕಾದ್ರೆ ಕಳೆ ಔಷಧಿ ಬೇಕಿಲ್ಲ, ಇಲ್ಲ ತೀರಾ ಅಕಸ್ಮಾತು ಇದಿಲ್ಲ, ನಮ್ಮ ತೋಟದಲ್ಲಿ ಬಿದ್ದರೆ ಅಂತವನೇ ಇಲ್ಲಿ ಎಲ್ಲ ಬುಂಡೆಗಳಿರ್ಬೋದು, ಈ ಥರ ಎಲ್ಲ ಈ ಥರ ಇಲ್ಲೇ ತೋಟದಲ್ಲಿ ಈ ಥರ ಹಾಕಿದರೆ ಎಲ್ಲ ಕೊಳ್ತು ಗೊಬ್ಬರ ಆಗಬೇಕು. ಆ ಮೂಮೆಂಟಲ್ಲಿ ಮಾಡ್ಕೊಂಡಿದ್ದೀನಿ. ಅಡಿಕೆ, ತೆಂಗು, ಏಲಕ್ಕಿ ಗಿಡ ಮತ್ತು ಕಾಫಿ ಗಿಡ ಈ ಥರನ ಹಾಕಿ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀನಿ. ಒಂಚೂರು ಗಿಡ ಮೇಲ್ಗಡೆ ಬಂದಿದೆ ಕಳೆ ಬರೋಲ್ಲ.
ಈಗೆಲ್ಲ ಹೂವು ಆಗ್ತಾಯಿದೆ ಮತ್ತು ಕಾಯಿ ಆಗ್ತಾಯಿದೆ. ಎನಿ ಟೈಮು ವರ್ಷದಲ್ಲಿ 2 ಬ್ಯಾಚ್ ಬಿಡ್ತಾ ಇದೆ ನಮ್ಮದು ಕಾಫಿ ಊಟದಲ್ಲಿ. ವರ್ಷದಲ್ಲಿ 2 ಬ್ಯಾಚು. ಸಕಲೇಶ್ಪುರಕ್ಕೂ ಇಲ್ಲಿಗೂ ಏಟ್ ಡಿಫ್ರೆನ್ಸ್ ಏನಾದ್ರು? ಸರ್ ಇಲ್ಲ, ನಾನು ಅವರು ಸಕಲೇಶ್ಪುರದಲ್ಲಿ ಸ್ನೇಹಿತರು ಬಂದಿದ್ದಲ್ಲಿ ನೋಡಿದ್ರು, ನಾವೇನು ಬೆಳೀತಾ ಇದ್ದೀವಿ ನಮಗಿಂತ ಇನ್ನೊಂದು ಪಟ್ಟು ನೀನೇ ಚೆನ್ನಾಗಿ ಬೆಳೀತಾ ಇದೆಯಾ. ಅವ್ರು ಇನ್ನೂ ಒಟ್ಟಿನಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ ಮೆಣಸನ್ನು ಇನ್ನೂ ಜಾಸ್ತಿ ಮಾಡಿ ಅಂತಲೇ ಹೇಳಿದ್ರು. ಯಾಕೆಂತಂದರೆ ನಮ್ಮ ಭಾಗದಲ್ಲಿ ತೀರದು ಸೋನೆ ಟೈಮಲ್ಲೆಲ್ಲ ಜಾಸ್ತಿ ನೀರು ಇರುತ್ತೆ, ಹಂಗಾಗಿ ಜಾಸ್ತಿ ಕಾಯಿಗಳು ತುತ್ತಾಯ್ತವೆ. ನಿಮ್ಮ ಕಡೆ ಚೆನ್ನಾಗಿ ಬೆಳೀರಿ, ಯಾಕೆಂತಂದರೆ ಮೆಣಸು ಮತ್ತು ಕಾಫಿಯಲ್ಲಿ ದುಡ್ಡಾಗುತ್ತೆ, ಅದನ್ನೇ ಮಾಡಿ ಅಂತಂದರು. ನಾನು ಆ ಒಂದು ಉದ್ದೇಶಕ್ಕೋಸ್ಕರ ಜಾಸ್ತಿನೇ ಮಾಡಿದೆ. ಮತ್ತು ಅಲ್ಲಿದೆ ಇನ್ನೂ ನಮ್ಮದು ಕಾಫಿ ಗಿಡ ಮುಂದೆ ಇನ್ನೊಂದು ತುಂಡಲ್ಲಿ ಅಲ್ಲೂ ಹಾಕಿದ್ದೀನಿ. ಸಕಲೇಶ್ಪುರದ ಕಡೆ ಹೋದರೆ ನೋಡ್ತಾ ಇದ್ದೀನಿ, ಅದು ನಿಮ್ಮ ತೋಟಕ್ಕೆ ಬಂದರೆ ಅಷ್ಟು ಚೆನ್ನಾಗಿ ಮಾಡಿ ಅಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀರ. ಇನ್ನು ನಾನು ಸುಮಾರು ಜನ ಕಾಫಿ ಗಿಡನೂ ಕೊಟ್ಟಿದ್ದೀನಿ ಮೇಡಮ್ ಹಾಕೊಳ್ಳೋಕ್ಕೆ, ಯಾಕೆಂತ ನಾನು ನೆನಪಾಗಿರಲಿ ಅಂದ್ಬಿಟ್ಟು ಕಾಫಿ ಗಿಡಗಳನ್ನೂ ಇದು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಅಲ್ಲ ನಾವ್ ಅನ್ಕೋಬಿಟ್ಟಿರ್ತೀವಿ ಬರಲ್ಲ ಅಂತ, ನೋಡಿ ಇವಾಗ ಮನಸ್ಸು ಮಾಡಿ ಬೆಳೆದ್ರೆ ದ್ರಾಕ್ಷಿ ಬೆಳೆದೆ ನಾನು. ನಮ್ಮ ಕಡೆ ಬರಲ್ಲ ಅಂತಂದ್ರೆ ದ್ರಾಕ್ಷಿನೂ ಕೂಡ ನಾನು ಬೆಳ್ಕೊಂಡು ಈಗ ಏನು ಈಗ ಕಿತ್ಲೆಣ್ಣು ಬೆಳೆಯೋಕ್ಕಾಗಲ್ಲ ಅಂದ್ರೆ ಕಿತ್ಲೆಣ್ಣು ಬೆಳೆದು ಈಗೆಲ್ಲನೂ ನಾನು ಈಗ ಎಡೆಗಿಡ ಅಡಿಕೆ ಗಿಡ ನಮ್ಮ ಹತ್ರ ಇದ್ದಿದ್ದು, ಸ್ನೇಹಿತರು ಕೊಟ್ಟಿದ್ರು ಎಡೆಗಿಡ ಇದ್ದಿದ್ದು. ಇದರಲ್ಲೇ ನಾವು ಇದು ಮಾಡ್ಕೊಂಡು ಈಗ ಏನು ನಾನು ಗಿಡಗಳೆಲ್ಲ ಹಾಕಿದ್ರೆ ಇದರಲ್ಲೇ 2 ಗಿಡದಲ್ಲೇ ಎಲ್ಲ ಬೇಕಾಗಿರೋ ವೆರೈಟಿಗಳು. ಈಗ ಇಲ್ಲೂ ಅಷ್ಟೇ ಕಾಫಿ ಗಿಡ ನಮಗೆ ಬೇಕು ಅನಿಸಿದ್ರೆ ಯಾವುದು ಚೆನ್ನಾಗಿ ಹಣ್ಣು ಬಿಡ್ತಿದೆ ಅದರಲ್ಲಿ ಹಣ್ಣನ್ನ ಸೆಲೆಕ್ಷನ್ ಮಾಡ್ಕೊಂಡು ನಾನೇ ನರ್ಸರಿ ಮಾಡ್ಕೊಂಡು ಅದರಲ್ಲೇ ನಾನು ಹಾಕೊಳ್ಳೋದು. ಕಾಫಿ ಗಿಡದ ನೀವೇ ನಾವೇ ನರ್ಸರಿ ಮಾಡ್ಕೊತೀನಿ, ಮತ್ತು ಅಡಿಕೆನೂ ನಾನೇ ನರ್ಸರಿ ಮಾಡ್ಕೊತೀನಿ. ನೀವು ಈಗ ನೋಡಿ ಇನ್ನೊಂದು ನಿಮ್ಗೆ ಇಲ್ಲೇ ನಾನು ತೋರಿಸ್ತಿದ್ದೇನೋ ಇದೆಯಲ್ಲ, ಬನ್ನಿ ಇಲ್ಲಿ ಈಗ ನಾನು ಟೈಮ್ ಇರಲಿಲ್ಲ, ಆ ಟೈಮ್ ಇಲ್ಲದಕ್ಕೋಸ್ಕರ ಅಡಿಕೆನ ಈ ಥರ ಮಣ್ಣೊಳಗಡೆ ಹಾಕ್ತಕ್ಕಂದ್ರೆ ಇದಾಗುತ್ತಲ್ಲ ಅಂತ. ಈಗ ಇಲ್ಲಿ ನೀವು ನೋಡ್ಬೋದು, ಯಾಕೆ ಅಂತಂದರೆ ಈಗ ಇಲ್ಲಿ ಕಾಣ್ತಾ ಇದೆ ನಿಮಗೆ ಅಡಿಕೆಕಾಯಿ ಕಾಣ್ತಾ ಇರ್ಬೋದು. ಇದ್ರಲ್ಲಿ ನೋಡಿ ಈಗೆಲ್ಲ ಮೊಳಕೆ ಬರ್ತಾ ಇದೆ. ನಂಗೆ ಟೈಮ್ ಇಲ್ಲ ಅಂತ ಇದ್ರೊಳಗಡೆ ಹಾಕಿದ್ದೆ, ಯಾಕೆಂತಂದರೆ ನೋಡಿ ಈಗ ಇದು ಮೊಳಕೆ ಬರ್ತೈತೆ. ಈಗ ಇದನ್ನ ಏನು ಮಾಡ್ತೀನಿ ಅಂತಂದರೆ ಒಂದು ಇದು ಬರುತ್ತೆ ನೋಡಿ, ನರ್ಸರಿ ಪ್ಯಾಕೆಟ್ಗಳು ಬರ್ತಾವಲ್ಲ, ಅದ್ರೊಳಗಡೆ ಈಗ ಇನ್ನೊಂದು ವಾರದೊಳಗಡೆ ಶಿಫ್ಟ್ ಮಾಡ್ಬೇಕು ಸರ್. ನಾನು ಈಗ ಒಂದು ವಾರದಲ್ಲಿ ಶಿಫ್ಟ್ ಮಾಡಿದರೆ ಬರುತ್ತೆ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಎಲ್ಲ ಆಲ್ರೆಡಿ ಗೊಬ್ಬರ ಮಣ್ಣಿನ ಜೊತೆ ನಾನು ಹಾಕಿದ್ದೀನಿ. ಈಗ ಇದೆಲ್ಲ ಆಲ್ಮೋಸ್ಟ್ ಇದಾಗಿದೆ. ಈ ಪ್ಯಾಕೆಟ್ ಒಳಗಡೆ ಒಂದೊಂದನ್ನ ಈ ಥರ ಹಾಕಿದರೆ ಹೆಂಗೆ ಬರುತ್ತೆ ಸರ್ ಇದು. ನಾವೇ ಒಂದು ಹಾಕಿ ನೀವು ಎಷ್ಟು ದಿನಕ್ಕೆ ಮೊಳಕೆ ಹೊಡೆಯುತ್ತೆ ನೀವು ಮತ್ತೆ ಇದಕ್ಕೆ ಹಾಕ್ತಾರೆ? ಸರ್ ಈಗ ಇದು ಆ ಥರನೇ ಪ್ಯಾಕೆಟ್ಗೆ ಹಾಕೋದಾದ್ರೂ ಹಾಕ್ಬೋದಿತ್ತು. ನಾವೇನು ಮಾಡಿದ್ವಿ, ನನಗೆ ಒಂಚೂರು ಮನೆ ಕೆಲಸ ಮಾಡಿಸ್ತದೆ, ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಮಣ್ಣು ತುಂಬಿ ಎಲ್ಲ ಇದು ಮಾಡೋದಕ್ಕೆ. ಈಗೇನಾಗಿತ್ತು ಅಂತಂದರೆ ಇಲ್ಲಿ ಒಂದು 2 ತಿಂಗಳು ಇಟ್ಟಿದ್ದೀನಿ ಇದನ್ನು, ಒಂದು 2 ತಿಂಗಳ ಮೇಲೆ ಒಂದು 20 ದಿನ ಆಗಿರ್ಬೋದು ಅಂತ ಅನ್ಕೋತೀನಿ. ಈಗ ಇದನ್ನು ಅದಕ್ಕೆ ಶಿಫ್ಟ್ ಮಾಡಿದ್ರೆ ಮೇಡಮ್ ಇನ್ನೊಂದು ಈ ತಿಂಗಳಲ್ಲಿ ಮೊಳಕೆ ಫುಲ್ಲು ಮೂವ್ ಆಗುತ್ತೆ ಇದು, ಅದಕ್ಕೋಸ್ಕರ ಈ ಥರ ಹಾಕೊಂಡಿದ್ದೀನಿ. ಈಗ ಇದನ್ನು ಏನು ಮಾಡಿದ್ದೀನಿ, ಇದನ್ನ ಈ ತೋಟಕ್ಕೆ ಶಿಫ್ಟ್ ಮಾಡೋಣ ಅಂದ್ಕೊಂಡು ಹಸುಗಳನ್ನ ಇಲ್ಲಿ ತೋಟದೊಳಗಡೆ ಹೇಗೆ ಕಟ್ತೀನಿ ಅಂತಂದರೆ ಆಲ್ಮೋಸ್ಟು ಒಂದೊಂದು ತುಂಡು ಖಾಲಿ ಇದ್ದಂಗಿದ್ದಂಗೆ ಹಸುಗಳು ತೋಟಕ್ಕೆ ಕಟ್ತೀವಿ. 10 ಗಂಟೆ ನಾವು ಮಲಗೋ ಗಂಟೆನೂ ಮಳೆ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ 10 ಗಂಟೆ ತೋಟದಲ್ಲೇ ಬಿಡ್ತೀವಿ. ಏಕೆಂತಂದರೆ ಹಸು ಗಂಜಲೆ ಇರ್ಬೋದು, ಸಗಲಿ ಇರ್ಬೋದು, ನೋಡ್ಬೋದು ನೀವು ಇಲ್ಲಿ ಹಿಂಗೆ ತೋಟದೊಳಗಡೆಗೆ ಎಲ್ಲ ನಾವು ಹಸಿ ಮೇವು ಹಾಕಿದ್ದು ಉಳ್ಕೊಂಡ್ರು ಕೂಡ ತೋಟದೊಳಗಡೆನ ಗೊಬ್ಬರ ಹಾಕ್ಬೇಕು. ಈಗ ನಾವು ಅಲ್ಲಿ ಕಟ್ಟಿ ಅದು ಬರೀ ಸಗಲಿ ತುಂಬಿಕೆ ಬಂದು ಹಾಕೋದು, ಗಂಜಲೆ ಅಲ್ಲೇ ವೇಸ್ಟ್ ಆಗುತ್ತೆ. ಆ ಒಂದು ಉದ್ದೇಶಕ್ಕೆ ತೋಟದಲ್ಲೇ 10 ಗಂಟೆ ನಾವು ಹಾಲು ಕರೆ ಟೈಮಲ್ಲಿ ಮನೆ ಹತ್ರ ಇಟ್ಕೊಂಡು ಹೋಗ್ತೀವಿ, ಹಾಲು ಕರ್ಕೊತೀವಿ, ಮತ್ತು ತೋಟದೊಳಗಡೆ ಇನ್ನು ಹೋಗೋ ಕಟ್ಟಾಕೋದು ನೋಡ್ಬೋದು ನೀವು. ಅಲ್ಲೇ ಹಂಗೆ ನಮ್ಮ ತೋಟದೊಳಗಡೆ ಅಲ್ಲಲ್ಲೇ ಹಂಗೆ ಕಟ್ಟಿದ್ದೀನಿ ಆರಿಸ್ಕೊಂಡು ಆ ಒಂದು ಇದು ಮಾಡ್ಕೊಂಡಿದ್ದೀವಿ. ನೋಡಿ ನೀವು ಈ ಥರ ಏನು ನಮ್ಮ ತೆಂಗಿನ ಮರಗಳು ಕಾಣ್ತಾ ಇದೆ, ಅದು ಈ ಥರ ಛತ್ರಿ ಆಕಾರದಲ್ಲಿ ಇರಬೇಕು. ಮತ್ತು ಗೊನೆಗಳು ಅಷ್ಟೇ, ಈಗ ಅಲ್ಲಿ ಬಂದಿದೆಯಲ್ಲ ಗೊನೆ ಜಾಸ್ತಿ ಎಳ್ನೀರಾಗಿರೋವು ಕೆಳಗಡೆ ಇಳ ಬೀಳ್ತವೆ, ಇಲ್ಲಾಂತಂದರೆ ಎಲ್ಲ ಮಾಮೂಲಿ ಮಟ್ಟೆ ಮೇಲೆ ಕೂತ್ಕೊಂಡವು ಇದಾಗುತ್ತೆ. ತೀರಾ ಜಾಸ್ತಿ ಇಳ ಬಿದ್ದಾವೆ ಏನು ಮಾಡ್ತೀವಿ, ಸ್ವಲ್ಪ ಎಳ್ನೀರು ಕೊಟ್ಬಿಡ್ತೀವಿ ಮರದಲ್ಲಿ. ಕೆಳಗಡೆ ಗೊನೆ ಒಂದು ಇತ್ತ ಕಾಯಿ ಹೋಗಿರೋಕ್ಕಲ್ಲ, ಇತ್ತ ಎಳ್ನೀರು ಹೋಗಿರೋಕ್ಕಲ್ಲ, ಆ ಟೈಪಲ್ಲಿ ಗೊನೆ ಕಸ್ಕೊಂಬೀಳೋ ಟೈಮಲ್ಲಿ ಅವನ್ನ ಒಂದು ಅರ್ಧ ಎಳ್ನೀರನ್ನ ಖಾಲಿ ಮಾಡ್ತೀವಿ. ನೋಡಿ ಇದಕ್ಕೆ ನೋಡ್ತಾ ಇದ್ರಲ್ಲ, ಅದು ನಿಂಬೆ ಗಿಡ ಇದೆಯಲ್ಲ ಮೇಡಮ್, ಅದು 1 ನಿಂಬೆಹಣ್ಣು 1 kg ಬರುತ್ತೆ. 1 ನಿಂಬೆಹಣ್ಣು 1 kg ಬರುತ್ತೆ. ಹೆಸರುಗಡ್ತಲ್ಲಿ ತಂದು ಈ ಹಣ್ಣು ಆಲ್ಮೋಸ್ಟ್ ಇಲ್ಲ, ಹಣ್ಣಿದ್ದ ಮೇಡಮ್. ಹಣ್ಣು ಈಗ ಮೊನ್ನೆ ಖಾಲಿ ಮಾಡಿದೆ ಅದನ್ನ. ನೋಡಿ ಇದು ಕಾಯಿಗಳಿದೆ, ನಾನು ಅದನ್ನ ಕಾಯಿ ನೋಡೇ ತಂದಿದ್ದು ನಾನು. ಇದು ಎಷ್ಟು ಒಂದು 600 ರೂಪಾಯಿ ಕಣೇನ ಗಿಡ ಇದು ನಿಂಬೆ. ನಿಂಬೆ ಇದು 1 kg ಬರುತ್ತಾ ಮೇಡಮ್? ಇದು ಸೀಡ್ಲೆಸ್. ಇದು ಏನಕ್ಕೆ ಅಂತಂದ್ರೆ ಮಾಮೂಲಿ ಹುಳಿಗೆ ಮಾತ್ರ ಯೂಸ್ ಮಾಡ್ಬೋದು. ಇದು ಶೇಪ್ ಹಿಂಗಿದೆ ಅಲ್ವಾ? ಮತ್ತೆ ಇದನ್ನ ಮಾಮೂಲಿ ನಿಂಬೆಹಣ್ಣು ಬದಲಾಗಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಉಪ್ಪಿನಕಾಯಿ ಯೂಸ್ ಮಾಡ್ಕೊತಾರೆ. ಮತ್ತೆ ಹುಳಿಗೆ ಜಾಸ್ತಿ ಹುಳಿ ಬರುತ್ತೆ ಮೇಡಮ್ ಇದರಲ್ಲಿ. ನಾವೀಗ 4-5 ನಿಂಬೆಹಣ್ಣು ಕುಯ್ಯೋದು ಹೆಂಗೈತೆ, ಇದು 1 ನಿಂಬೆಹಣ್ಣು ಕುಯ್ಯೋದ್ರಲ್ಲಿ ಅಷ್ಟು ಇದು ಬರುತ್ತೆ. ದೇವಸ್ಥಾನಕ್ಕೆ ಯೂಸ್ ಮಾಡೋಕ್ಕಾಗಲ್ಲ, ನಾವು ಅಲ್ಲಿ ತರಬೇಕಲ್ಲ, ವಿಶೇಷವಾಗಿರ್ಲಿ ಅಂತ ತಂದೆ. ಮತ್ತೆ ಇದು 1 kg ನಿಂಬೆಹಣ್ಣು ಯಾರೋ ತಡೆ ಹೊಡಿತಾರ, ಸಣ್ಣ ನಾವು ಲಾಸ್ ಆಗ್ಬಿಡುತ್ತಲ್ಲ.
ಇನ್ನು ಬಟರ್ ಫ್ರೂಟ್ ಅಂತ ಹೇಳಿಲ್ಲ ನಾನು ನಿಮಗೆ. ಬಟರ್ ಫ್ರೂಟ್ ಅಂದಿದೆ. ಪೂಜಾರಿ ಹತ್ರ ತಗೊಂಡೋಗ್ಬಿಟ್ಟು ನಾವು ಸುಮ್ಮನೆ ತಮಾಷೆಗೆ ಅದು ಯಾರೋ ಮನೆ ಬಂದಿದ್ದಾರೆ ಅಂತಿದ್ದಿಲ್ಲ, ಹಿಂಗೆ ಮನೆ ಕೆಲಸರು ಬಂದವರು 1 kg ನಿಂಬೆಹಣ್ಣು ಜೋಪಾಳಿಗೆ ಇಟ್ಕೊಂಡು ಹಾಕೋ ಎಲ್ಲ ಟೈಮಲ್ಲಿ ಬಿಡುತ್ತೆ ಎತ್ಕೊಂಡು ವಿಶೇಷವಾಗಿರಲಿ ಅನ್ಕೊಂಡು. ಇದು ಏನು ಹೇಳಿ ಸರಿ, ನಮ್ಮ ಈ ಕಡೆ ಲೋಕಲಿಂದ ಅಲ್ಲ, ಅಲ್ಲಿ ಯಾರೋ ನರ್ಸರಿಯಿಂದ ತಂದು ಮಾರಾಟ ಮಾಡ್ತಾಯಿದ್ರು. ನಾನು 4 ಜನ ರೈತರು ಕರ್ಕೊಂಡು ಹೋಗಿದ್ದೆ, 3 ಜನ ತಂದು ಹಾಕಿ ಇದನ್ನು ಬೆಳೆದಿದ್ವಿ. ಇನ್ನು ಮತ್ತೆ ಇದು ಬಟರ್ ಫ್ರೂಟ್ ಅಂತ ಹೇಳಿದ ನಿಮಗೆ ನಾನು. ಬಟರ್ ಫ್ರೂಟ್ ಒಂದಿದೆ, ಮತ್ತು ವಿಳ್ಯದೆಲೆ ಒಂದು 5-6 ವೆರೈಟಿ ಮಾವಿದೆ. ಎಲ್ಲ ಥರದೂ ನಮ್ಮ ತೋಟದಲ್ಲಿ ಒಂದೊಂದು 4 ತಂಗಿ ಮರದ ಮಧ್ಯಕ್ಕೆ ಒಂದೊಂದು ಹಾಕೊಂಡಿದ್ದೀನಿ. ಹಿಂದೆ ಮುಂದೆ ಹಣ್ಣು ಒಂದೇ ಟೈಪಲ್ಲಿ ಬರಬಾರ್ದು, ಎಲ್ಲ ಟೈಮಲ್ಲೂ ಸಿಗಬೇಕು. ನಮ್ಮ ಗಂಡ ಹಸ್ಗಳಿಗೆಲ್ಲ ಕುಡಿಯೋಕ್ಕೆ ನೀರು ಬೇಕಲ್ಲ, ಬೇಸಿಗೆ ಟೈಮೆಲ್ಲ ಕೋಳಿಗೆ ಹಸ್ಗಳಿಗೆ ಅಂತ ಇದು ಮಾಡ್ಕೊಂಡು ನೋಡಿದ್ವಿ, ಇದು ಅಬ್ಸರ್ವ್ ಮಾಡಿದ್ವಿ, ಎಲ್ಲ ಕಡೆ ಇಟ್ಟಿದ್ರಿ. ಹಾಂ ಸರ್, ಇದು ನಾವು ನನಗೂ ಒಂದು ಮೊದಲು ನಾವು ಜೇನು ಸಾಕಾಣಿಕೆ ಮಾಡಿರಲಿಲ್ಲ, ಭಯ ಇತ್ತು, ನಮಗೂ ಕಚ್ಚುತ್ತವೆ, ಇದು ಸಾಕೋಕ್ಕಾಗುತ್ತಾ, ನಾವು ಮಾಡೋಕ್ಕಾಗುತ್ತಾ ಅಂತ. ಇನ್ನು ನಾವು ಅಲ್ಲೆಲ್ಲ ಟ್ರೈನಿಂಗ್ ಹೋದಾಗ ಮತ್ತು ಬೇರೆ ತೋಟಕ್ಕೆ ಹೋದಾಗೆಲ್ಲ ನೋಡಿದ್ದೆ. ಮತ್ತು ನಾನು ಕೂಡ ಟ್ರೈನಿಂಗ್ ಹೋಗಿ ಜೇನು ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡು ಒಂದು 10 ಬಾಕ್ಸನ್ನ ಮೇಂಟೈನ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಈಗ ಆಲ್ಮೋಸ್ಟ್ ನಮ್ಮ ತೋಟಕ್ಕೆ ಈ ಜೇನು ಕುಟುಂಬನ ತಂದು ಇಟ್ಕೊಂಡಲ್ಲೇ ಒಂದು 2 years ಆಯಿತು. ಆವಾಗಲಿಂದ ತೆಂಗಿನ ಮರದಲ್ಲಿ ಇಳುವರಿ ಜಾಸ್ತಿ ಆಗಿದೆ. ಕಾಫಿ ಇರ್ಬೋದು, ನಮ್ಮ ಏನು ಹಣ್ಣಿನ ಬೆಳೆ ಬೆಳೀತಾ ಇದ್ದೀನಿ, ತುಂಬ ಒಂದು ಇಳುವರಿ ಚೆನ್ನಾಗಿ ಬರ್ತಾಯಿದೆ ಸರ್. ಮತ್ತು ತುಪ್ಪನೂ ಕೂಡ ಮನೆಗೂ ಆಗುತ್ತೆ. ಇನ್ನು ಹೆಚ್ಚಾಗಿ ಮಾರಾಟ ಮಾಡ್ತೀವಿ, ಒಂದು 650 ರೂಪಾಯಿ 700 ರೂಪಾಯಿ ತುಪ್ಪನೂ ಮಾರಾಟ ಮಾಡ್ತಾಯಿದ್ದೀನಿ. ಒಂದು ಪೆಟ್ಟಿಗೆಯಿಂದ ಎಷ್ಟು kg ತುಪ್ಪ ಪಡ್ಕೊಳ್ತಾ ಇದ್ದೀರಾ? ನಾವೊಂದು 2.5-3 kg ತುಪ್ಪ ತೆಗಿತಾ ಇದ್ದೀನಿ ಮೇಡಮ್. 2.5-3 kg ಮಾರಾಟ ಮಾಡ್ತೀರಾ? ಮಾರಾಟ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ಮಾರಾಟ ಮಾಡ್ತೀನಿ. ಇನ್ನು ಸ್ವಲ್ಪ ಬಂದಾಗ ನಾವೇ ಮನೆಗೆ ಬಳಸ್ಕೊತೀವಿ. ಒಂದೇ ಸಲ ತೆಗಿಯಲ್ಲ, ಎಲ್ಲಾದ್ರಲ್ಲೂ ಒಂದೇ ಸಲ ತೆಗಿಯಲ್ಲ. ತುಪ್ಪ ಯಾವುದ್ರಲ್ಲಿ ಜಾಸ್ತಿ ಇದಾಗಿರುತ್ತೆ, ರಾಣಿ ಹುಳ ಇದ್ದು ಜಾಸ್ತಿ ಯಾವುದ್ರಲ್ಲಿ ತುಪ್ಪ ಶೇಖರಣೆ ಆಗಿರ್ತದೆ ಅವರು ತೆಗಿತೀವಿ. ಇನ್ನೊಂದರಲ್ಲಿ ಲೇಟಾಗಿ ತೆಗಿತೀವಿ. ಮಾರಾಟ ಮಾಡ್ತಾಯಿದ್ದೀನಿ ನಾನು. ಆಲ್ಮೋಸ್ಟ್ 650 ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ದೆ, ಕೊಟ್ಟಿದ್ದೀನಿ ನಾನು ಸುಮಾರು ತುಪ್ಪನ ಆಲ್ರೆಡಿ. ಜೇನು ಪೆಟ್ಟಿಗೆ ತರ್ತಾರೆ ರೈತರುಗಳು, ಜೇನು ಪೆಟ್ಟಿಗೆನೂ ತಂದು ಹೊರಗಡೆಯಿಂದ ಮಾಡ್ತಾರೆ. ಜೇನು ಮತ್ತೆ ಪೆಟ್ಟಿಗೆ 2 ಒಟ್ಟಿಗೆ ತರ್ತಾರೆ. ಬಟ್ ಜೇನು ಇರಲ್ಲ, ಹೊಟ್ಟೋಗ್ತಾವಲ್ಲ, ಅವು ನ್ಯಾಚುರಲ್ ಆಗಿ ಬಂದರೆ ಒಳ್ಳೇದಾ ಅಥವಾ ನಾವು ತಂದು ಮಾಡೋಕ್ಕಾಗಲ್ವಾ? ಮೇಡಮ್, ನಾವು ಇಂಪಾರ್ಟೆಂಟ್ ಜೇನಿಂದು ತುಂಬ ಒಂದು ಸ್ವಲ್ಪ ಕಷ್ಟ ಇದೆ. ಯಾಕೆಂತಂದರೆ ಅದು ಮೇಯ್ನು ರಾಣಿ ಹುಳ ಬೇಕು, ಮೇಂಟೈನ್ ಮಾಡೋದು ತುಂಬ ಇದಿದೆ. ಏಕೆಂತಂದ್ರೆ ಒಂದು ಇರುವೆ ಹತ್ತಂಗೆ ಆಗಲಿ, ಮತ್ತು ಅಲ್ಲಿ ಇಲ್ಲಿ ಅವಕ್ಕೆ ಹಾನಿ ಮಾಡ್ದಂಗೆ ನೋಡ್ಕೋಬೇಕು. ಇನ್ನು ಮತ್ತು ಯಾವಾಗಲೂ ಬಂದು ಚಿಕ್ಕ ಹುಡುಗರು ಯಾರು ಅಕ್ಕಪಕ್ಕದವರು ಗಲಾಟೆ ಮಾಡೋದು, ಆ ಬಾಕ್ಸಿಂದ ಬಂದು ಇದು ಮಾಡಿದರೆ ಹುಳ ಇಲ್ಲೆಲ್ಲ ಹೊರಟೋಗುತ್ತೆ. ಇಂಪಾರ್ಟೆಂಟಾಗಿ ಇರಬೇಕು ಅಂತಂದರೆ ನೆರಳಿದ್ದು, ಮತ್ತು ಅವಕ್ಕೆ ಏನೊಂದು ಮಕರಂದ, ಅವಕ್ಕೇನು ಆಹಾರ ತರೋದಕ್ಕೆ ಒಂದು ಇದಿರುತ್ತೆ, ಅಂಥದ್ದು ಆಟೋಮೆಟಿಕ್ಕಾಗಿರುತ್ತೆ. ಏನು ಅಷ್ಟು ಮೇಂಟೈನ್ ಮಾಡ್ಕೊಂಡ್ರೆ ಒಂದು 20 ದಿನ ಮೇಂಟೈನ್ ಮಾಡಿಬಿಟ್ಟು ಆಮೇಲೆ ಅವು ನೆಕ್ಸ್ಟು ಅಲ್ಲಿ ಹೊಂದಾಣಿಕೆ ಆದವು ಅಂತಂದರೆ ಬೇಸಿಗೆ ಟೈಮಲ್ಲಿ ನಮ್ಗೆ ಅವಕ್ಕೆ ಅಭಾವದ ಇದು ಬಂದಾಗ ಒಂದು ಸ್ವಲ್ಪ ಇದು ಮಾಡಿಬಿಟ್ಟು ಸಕ್ಕರೆ ಪಾಕ ಕೊಟ್ಟರೆ ಆಲ್ಮೋಸ್ಟ್ ಇನ್ನೇನು ಇದಾಗಲ್ಲ ಮೇಡಮ್. ಅವು ಹೊರಗಡೆಯಿಂದ ಮೇಡಮ್ ಅವರು ನಮಗೆ ಕೊಟ್ಟಿರ್ತಾರಲ್ಲ, ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅದರಲ್ಲಿ ರಾಣಿ ಹುಳ ಇರಬೇಕು. ಅವರು ಆಗಲೇ ಜೇನು ಕುಟುಂಬನ ಡಿವೈಡ್ ಮಾಡಿ ಕೊಟ್ಟಿದ್ದು ಸಂದರ್ಭದಲ್ಲಿ ಏನಾದ್ರು ರಾಣಿ ಹುಳ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಜೇನು ಹುಳ ಅದರಲ್ಲಿ ಇರೋಲ್ಲ. ಈಗ ರಾಣಿ ಹುಳ ಆಯ್ತೋ ಇಲ್ವೋ ಅಂತ ನಾವು ಹೆಂಗೆ ಕಂಡುಹಿಡಿಬೇಕು ಅಂತಂದರೆ ಮೇಡಮ್, ಅದೊಂದು ಸ್ವಲ್ಪ ತುಂಬ ಕಷ್ಟ ಇರುತ್ತೆ ಹೊಸ್ದಾಗಿ ಇದು ಮಾಡೋಂಥವ್ರಿಗೆ. ಈಗ ಏನು ನೀವು ಇಲ್ಲಿ ಹುಳ ನೋಡ್ತಾ ಇದ್ದೀರಾ, ಆ ರಾಣಿ ಹುಳ ಇದ್ದರೆ ಅದು ಒಂದೇ ಒಂದು ರಾಣಿ ಹುಳ ಹುಡುಕ್ಬೇಕಾದ್ರೆ ತುಂಬ ಕಷ್ಟ ಇದೆ. ಅದು ದಪ್ಪ ಇರುತ್ತೆ ಮೇಡಮ್, ಅದು ಒಂದು ಸ್ವಲ್ಪ ರಾಣಿ ಹುಳ ದಪ್ಪ ಇರುತ್ತೆ. ನಾವು ಅಬ್ಸರ್ವ್ ಮಾಡಿ ಹತ್ರದಿಂದ ನಾವು ನೋಡಿದ್ದೀವಿ, ಅದಿದ್ದರೆ ಒಂದು ಸ್ವಲ್ಪ ದಪ್ಪ ಇರುತ್ತೆ. ಆ ಹುಳ ಇದ್ದರೆ ಇವೆಲ್ಲ ಆಟೋಮೆಟಿಕ್ಕಾಗಿ ಇದಾಗಿರುತ್ತೆ. ಅದೇ ಸಾಕಿರೋರ್ಗಾದ್ರೆ ಗೊತ್ತಿರುತ್ತೆ, ಹೊಸದಾಗಿ ಮಾಡೋರಿಗೆ ಮುಂಚೆ ಗೊತ್ತಾಗಲ್ಲ. ನಮಗೂ ಗೊತ್ತಿರಲಿಲ್ಲ. ನಾವೊಂದು ಬಾಕ್ಸ್ ತಂದು ಅದರಲ್ಲಿ ನಮಗೂ ಅಷ್ಟು ಯಶಸ್ವಿ ಕಾಣೋಕ್ಕಾಗಲಿಲ್ಲ. ಕೊನೆ ಟ್ರೈನಿಂಗ್ ಹೋಗಿ ತರಬೇತಿ ತಗೊಂಡು ಬಂದು ಆಮೇಲೆ ಆದ ನಂತರದಲ್ಲಿ ಮಾಡಿದು. ಎಲ್ಲ ರೈತರು ಅಷ್ಟೇ, ಒಂದು ತೋಟ ಇದೆ ಅಂತ ಅನ್ನೋದಾದರೆ 1-2 ಜೇನು ನಮ್ಮ ತೋಟಕ್ಕಾರ ನಾವು ತುಪ್ಪ ಮಾರಾಟ ಮಾಡ್ತೀವಿ ಬಿಡೋದು ಸೆಕೆಂಡ್ರಿ. 1-2 ನಮ್ಮ ತೋಟಕ್ಕೋಸ್ಕರ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಮ್ಮದು ಇಳುವರಿ ತೆಂಗೆಲ್ಲ ಇರ್ಬೋದು, ಅಡಿಕೆ ಇರ್ಬೋದು, ಯಾವುದೇ ಇರ್ಬೋದು, ಇಳುವರಿ ಚೆನ್ನಾಗಿ ಬರೋದಕ್ಕೆ 1-2 ಜೇನು ಬಾಕ್ಸನ್ನು ನಾವು ನಮ್ಮ ತೋಟಕ್ಕೆ ಇಟ್ಕೊಳ್ಳೇಬೇಕಾಗುತ್ತೆ ಸರ್. ನಾವು ಎಲ್ಲ ರೈತರು ಆಲ್ಮೋಸ್ಟ್ ಮಾಡ್ಕೊಳ್ಳೇಬೇಕು. ಜೇನು ಪೆಟ್ಟಿಗೆ ಇಟ್ಕೊಂಡ್ರೆ ಅದು ಹೊರಗೆ ಇವೆ ಜಾಸ್ತಿ ಆಗುತ್ತೆ. ಜೇನು ಬಾಕ್ಸನ್ನು ನಮ್ಮ ತೋಟದಲ್ಲಿ ಎರಡು ಕಡೆ ಇಟ್ಟಿದ್ದೀವಿ ಅಂತ ಅನ್ನೋದಾದರೆ ನಾವು ಏನು ನಮ್ಮ ತೋಟದಲ್ಲಿಲ್ಲ ತೆಂಗಿರ್ಬೋದು, ಇಲ್ಲ ಒಂದು ಮಾವಿರ್ಬೋದು, ಅಡಿಕೆ ಇರ್ಬೋದು, ಏನು ನಾವು ಬೆಳಿತೀವಿ ಯಾವುದರಿಂದ ನಮಗೆ ಇಳುವರಿ ನಮ್ಗೆ ಆಟೋಮೆಟಿಕ್ಕಾಗಿ ನಮಗೆ ಡೈರೆಕ್ಟಾಗಿ ಕಾಣ್ತಾ ಇದ್ರು, ಇಂಡೈರೆಕ್ಟಾಗಿ ಅವು ಪರಾಗಸ್ಪರ್ಶದಿಂದ ಇಳುವರಿ ಜಾಸ್ತಿ ಆಗುತ್ತೆ ಸರ್. ಅದು ನಾವು ಒಂದು 8 ತಿಂಗಳಾಗಿದೆ ಸಾಕೋಕ್ಕೆ, ಚಿಕ್ಕ ಮರಿಲಿ ತಂದಿದ್ದು. ಒಂದೊಂದು ವರ್ಷ ಸಾಕಿದರೆ ಒಂದು ಸೈಡಲ್ಲಿ ಒಂದು ಇನ್ಕಮ್ ಇರಲಿ ಅಂದ್ಬಿಟ್ಟು ರೇಷ್ಮೆ ಅದು ಸೊಪ್ಪು ಎಷ್ಟು ಸೊಪ್ಪು ಇರುತ್ತೆ ಅದನ್ನು ಹಾಕಿದರೆ ಮತ್ತೆ ಹಸ್ಕೋಳಿ ಮೇವು ಹಾಕಿದ್ರೆ ತಿನ್ಕೊಂಡು ಇರುತ್ತೆ. ನಮಗೆ ಟೈಮ್ ಇದ್ದಂಥ ಸಂದರ್ಭ ಒಂದು 1/2 hour ಬಿಟ್ಟು ಮೇಯಿಸ್ತೀವಿ. ಇಲ್ಲ ಅಂತಂದರೆ ಕಟ್ಟಿ ಹಾಕ್ತೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮನೇಲಿ ಊಟ ಮಾಡೋಕ್ಕೆ ಅನ್ನನೂ ಇರಲಿಲ್ಲ.
ಬೇರೆ ಹೋದ್ರು 10 ರೂಪಾಯಿ ದುಡ್ಡು ನಮ್ಮ ಕಣ್ಣಿಗೆ ಕಾಣಂಗಿದ್ದಂಥ ಕಷ್ಟ ಅವಾಗ. ಇವತ್ತು ಆ ಕಷ್ಟ ಇಲ್ಲ. ಇವತ್ತು ದೇವ್ರ ಆರೋಗ್ಯ ಕೊಡಲಿ, ನೆಮ್ಮದಿ ಕೊಡಲಿ, ಅಷ್ಟು ಸಾಕಂತ ಕೇಳ್ಕೊತೀವಿ. ಇರೋದೇನು ಕಳೆದಿಲ್ಲ, ಇರೋದು ಉಳಿಸ್ಕೊಂಡಿದ್ದೀವಿ. ಈಗ ಅದು ಮೇಡಮ್ ಅಲ್ಲಿ ಗಂಟೆ ಇದ್ದಿದ್ದು ಮನೆ, ಈಗೆಲ್ಲ ತೀರೆಲ್ಲ ತೆಗೆಸ್ಬಿಟ್ಟು ಗೆದ್ಲೋತ್ತಿದ್ದು ಎಲ್ಲ ತೆಗೆದು ಹಾಕ್ಬಿಟ್ಟು ಈಗ ಮೇಲ್ಗಡೆ ಗೊಬ್ಬರ ತುಂಬಕ್ಕೆ ಮಾಡಿದ್ವಿ. ಈಗ ಕೆಳಗಡೆ ಹಸ್ಕೋ ಕಟ್ಟಾಕಕ್ಕೆ ಮಾಡಿದ್ವಿ. ಆ ಕಡೆ ಶೆಡ್ಡಲ್ಲಿ ಗಾಡಿ ನಿಲ್ಸೋಕ್ಕೆ ಮತ್ತೇನಾರು ಇನ್ನೊಂದು ಕುರಿ ಶೆಡ್ಡಂಗೆ ಒಂದಿಷ್ಟು ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಆ ಕಡೆಗೂ ಅದನ್ನು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. 20 ವರ್ಷದ ರೇಷ್ಮೆ ನಾನು ನನ್ನ ಒಂದು ಹ್ಯಾಂಡ್ ಓವರಲ್ಲಿ ಬೆಳೀತಾ ಇದ್ದೀವಿ. ಮುಂಚೆ ಬೆಳೀತಾ ಇದ್ರಂತೆ ನಮ್ಮ ತಂದೆ ತಾಯಿ. ಆಗ ತುಂಬ ಶ್ರಮ ಇತ್ತು. ಯಾಕೆಂತಂದರೆ ಎಲೆಯನ್ನು ಬಿಡಿಸ್ಬಿಟ್ಟು ಹುಳುಗಳಿಗೆ ಹಾಕ್ಬೇಕಿತ್ತು, 3 ಟೈಮ್ ಹಾಕ್ಬೇಕಿತ್ತು. ಆ ಶ್ರಮದಲ್ಲಿ ಬೆಳೀತಿದ್ದಂಥ ರೇಷ್ಮೆ ಅವಾಗ. ಆ ಥರ ಬೆಳೆದ್ರೆ ಇವತ್ತು ಯಾರೂ ಬೆಳೆಯೋಕ್ಕಾಗಲ್ಲ. ಈಗ ಏನಾಗ್ಬಿಟ್ಟೈತೆ ಅಂತ ಲೇಬರ್ ಸಮಸ್ಯೆ ಇರೋದ್ರಿಂದ ಈ ಕಡ್ಡಿ ಎಲ್ಲ ಸರ್ ನಮ್ಮ ಹಾಕಲ್ಲ ಒಂದು 22 ವರ್ಷ ಆಗಿದೆ. ಇದು 22 ವರ್ಷದ ಕಡ್ಡಿ ಇವು. ಟೈಮು ಚೇಂಜ್ ಆದಾಗ ಅಂದರೆ ಏನು ಎಲ್ಲ ಹೊಸ ಆಧುನಿಕ ಇದು ಬಂದ ಮೇಲೆ ಹಸುಗಳಿಗೀಗ ಸೈಲೇಜ್ ಅನ್ನೋದೊಂದು ವ್ಯವಸ್ಥೆ ಮಾಡ್ಕೋಬೇಕು. ಎಲ್ಲರೂ ಮಾಡ್ಕೊಂಡಿದ್ದಾರೆ, ಆಲ್ಮೋಸ್ಟ್ ಪ್ರಾರಂಭ ಮಾಡಿದಂಥವ್ರು. ಇದು ನಾವು ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ ಎಮರ್ಜೆನ್ಸಿಗೆ ಸೈಲೇಜ್ ಮೇವು, ಏನೋ ಒಂದು ಹೊರಗಡೆ ಎಲ್ಲರೂ ಹೋಗ್ಬೇಕು ಅಂದರೆ ರೇಷ್ಮೆ ಬೆಳೆದಾಗ ಮೇವು ಕೂದಾಕೋಕ್ಕಾಗಲ್ಲ, ಅಂಥ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ಈ ಸೈಲೇಜ್ ಮೇವನ್ನ ಮಾಡಿದ್ದೀವಿ. ಈ ಸೈಲೇಜ್ ಮೇವು ಹಾಕೋದ್ರಿಂದ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ. ಹಸುಗಳಲ್ಲಿ ಹಾಲುಗಳು ಚೆನ್ನಾಗಿ ಕೊಡುತ್ತೆ, ಮತ್ತು ಮೇವು ವೇಸ್ಟ್ ಆಗೋಲ್ಲ. ತುಂಬಿ ಟ್ರೈಯಲ್ಲಿ ತುಂಬಿಟ್ಟಿದೆ, ಎಷ್ಟು ಬೇಕಷ್ಟನ್ನು ಒಂದು ಗುರ್ತು ಮಾಡ್ಕೊಂಡು ಅಷ್ಟು ತುಂಬಿಟ್ಟು ಇದಾಗುತ್ತೆ. ನಮಗೆ ಮೇಡಮ್ ಇಷ್ಟು ಕೃಷಿಯಲ್ಲಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರಶಸ್ತಿಗಳು ಬರ್ತವೆ ಅನ್ನೋದು ನಮಗೆ ಗೊತ್ತಿಲ್ಲ. ರೈತರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಐತೆ, ರೈತರಿಗೆ ಒಂದು ಬೆಲೆ ಇದೆ ಅನ್ನೋದು ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿಯನ್ನು ಕೊಡಿಸಿದ್ರು ನಮ್ಗೆ ಆ ಟೈಮಲ್ಲಿ. ಆ ಒಂದು ಯುವ ರೈತ ಪ್ರಶಸ್ತಿ ತಾಲೂಕು ಒಂದು ಸಂದರ್ಭದಲ್ಲಿ ಕುಲಪತಿಗಳಾಗಿದ್ದಂಥ ನಾರಾಯಣ ಸರ್ ಇದ್ರು ಅವಾಗ. ಅವ್ರು ಇನ್ನೂ ನೀವು ಬೆಳಿಬೇಕು ಯುವಕರು ಅಂತ ಹೇಳಿದಂಥ ಆಶ್ವಾಸನೆ. ಮತ್ತು ಹತ್ತಾಗಿ 2 ವರ್ಷಕ್ಕೆ ಜಿಲ್ಲಾ ಮಟ್ಟದ ಪ್ರಗತಿಶೀಲ ರೈತ ಪ್ರಶಸ್ತಿಯನ್ನು ಕೊಟ್ಟರು. ಹಾಸನ ಡಿಸ್ಟಿಕಲ್ಲಿ ಒಬ್ಬ ರೈತರಿಗೆ ಕೊಡೋ ಪ್ರಶಸ್ತಿ ಇದು ನನಗೆ ಕೊಟ್ಟಿದ್ದು. ಯಾವ್ದು ಹೇಳಿ? ಇದು ಮೇಡಮ್ ಜಿಲ್ಲಾ ಪ್ರಗತಿಶೀಲ ರೈತ ಪ್ರಶಸ್ತಿ ಅಂದ್ಬಿಟ್ಟು 2015ರಲ್ಲಿ ಕೊಟ್ಟಿರೋದು ಮೇಡಮ್ ನನಗೆ ಅದು. ಆಮೇಲೆ ನೆಕ್ಸ್ಟು ಅದಾಯಿತು. ಅದು 2014ರಲ್ಲಿ 13-14ರಲ್ಲಿ ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿ ಬೆಂಗಳೂರು ಕೃಷಿ ವಿಜ್ಞಾನ ಇದು GKVK ಕೊಟ್ಟಿದ್ದಲ್ಲಿ ಅಷ್ಟಾಯಿತು. ಅಷ್ಟಾದಮೇಲೆ ಕೊನೆಗೆ ಆಗ ಒಂದು ಸ್ವಲ್ಪ ಗುರುತಿಸ್ಕೊಂಡಂಗೆ ಆಯಿತು. ಈ 2015 ಆಯಿತು. 15ರಲ್ಲೇ ನಮಗೆ ಮತ್ತೆ ಕೃಷಿ ಇಲಾಖೆಯಿಂದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಜಿಲ್ಲಾ ಮಟ್ಟದ ಪ್ರಶಸ್ತಿನ ನಮ್ಮ ಅಪ್ಪಾಜಿ ಕೊಟ್ಟರು. ಅದಾದ ನಂತರದಲ್ಲೇ ಅದು ಮುಗೀತು. ಅದು ಮುಗಿದ ಮೇಲೆ ಇನ್ನು ರಾಜ್ಯ ಮಟ್ಟದ ಪ್ರಶಸ್ತಿಗಳು 2000 ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ತು. ಅದಾದಮೇಲೆ ಮತ್ತೆ ತಿರ್ಗಾ ಇದರಿಂದ ಯೂನಿವರ್ಸಿಟಿ ಇದರಿಂದ ಡಾಕ್ಟರೇಟ್ ಕೊಟ್ಟರು. ಇನ್ನು ಕೆಲವಷ್ಟು ಸಂಘ ಸಂಸ್ಥೆಯಿಂದ ಕೊಟ್ಟರು. ಬೆಳೆ ಪ್ರಶಸ್ತಿಗಳು ಬಂದು, ಇನ್ನು ಅವ್ವ ಪ್ರಶಸ್ತಿ ಬಂತು, ನೇಗಿಲ ಯೋಗಿ ಪ್ರಶಸ್ತಿ ಬಂತು. ತುಂಬ ಹಲವಾರು ಸಂಘ ಸಂಸ್ಥೆಯಿಂದ ಮತ್ತು ಇಲಾಖೆಗಳಿಂದ ತುಂಬ ಪ್ರಶಸ್ತಿಗಳು ಬಂತು. ನಾವು ಶ್ರಮ ಪಡೋದು ಏನು ಹೇಳ್ತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮಪ್ಪ ನಮ್ಮಮ್ಮ ನಮ್ಮ ಮಿಸ್ಸಸ್ ಎಲ್ಲ ಕೈ ಜೋಡಿಸಿದ್ರು. ಆ ಒಂದು ಕೃಷಿಲಿ ಇವೆಲ್ಲ ಸಿಕ್ಕಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಬಿಟ್ಟು ಕೃಷಿಗೋಸ್ಕರ ತೋಟದ ಹತ್ರ ಬಂದು ಗುಡ್ಲಾಕೊಂಡಿದ್ದಾರೆ ನಾವು. ಈಗ ಅದೇ ಇದರಲ್ಲಿ ಇವತ್ತು ಭಗವಂತ ಇಷ್ಟೆಲ್ಲ ನಾವು ಕಷ್ಟಪಟ್ಟಿದ್ದಕ್ಕೆ ಮುಂದೆ ಬಂದಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಚೆನ್ನಾಗಿ ಇದ್ದೀವಿ. ಎಲ್ಲ ರೈತರಿಗೆ ನಾನು ಹೇಳೋದೇನು ಅಂತಂದರೆ ಕೃಷಿನ ಖುಷಿಯಾಗಿ ಇಷ್ಟಪಟ್ಟು ಮಾಡಿ. ನಮ್ಮ ಇಷ್ಟೆಲ್ಲ ಒಂದು ನಮ್ಮ ಯಶೋಗಾತನ ಕೇಳಿದ್ದಕ್ಕೆ ನಮ್ಮ ಮನೆಗೆ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ನಮ್ಗೆ ಧನ್ಯವಾದ ಇಷ್ಟಪಡ್ತೀನಿ.